ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಆಕಾಶ್ ನಾಯ್ಕ್ ಸರ್. ಇದು ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೊಚ್ರಿ. ದಿನನಿತ್ಯದಂತೆ ಇವತ್ತು ಕೂಡ ಒಂದು ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಹೊಸ ಟಾಪಿಕ್ ಅಂದಾಗ ಒಂದು ಹೊಸ ವಿಷಯನ ಕಲಿಯೋಕ್ಕೆ ಸಿಗ್ತದೆ, ಒಂದು ಹೊಸ ವಿಷಯವನ್ನು ನಮಗೆ ಇಲ್ಲಿ ಟೀಚ್ ಮಾಡೋಕ್ಕೆ ಸಿಗ್ತದೆ. ಹೊಸ ವಿಷಯನ ನಿಮ್ಮ ಜೊತೆಗೆ ನಮಗೂ ಕೂಡ ಒಂದು ಕಲಿಯೋದಕ್ಕೆ, ಒಂದು ಹೊಸ ವಿಚಾರವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಸಂತಸ ವ್ಯಕ್ತಪಡಿಸ್ತಾ ಇದ್ದೀನಿ. ಯಾಕಪ್ಪ ಈ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ, ಬರುವಂಥ ಒಂದು ಹೆಚ್ಚು ಕಡಿಮೆ ಒಂದೂವರೆ ತಿಂಗಳಾಯಿತು ನಾನು ಈ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡಿ. ಹಾಗಾಗಿ ಈ ಒಂದು ದಿನನಿತ್ಯ ಒಂದು ಹೊಸ ಪ್ರಯತ್ನದಲ್ಲಿ ದಿನನಿತ್ಯದ ಒಂದು ಹೊಸ ಟಾಪಿಕ್ ಜೊತೆಗೆ ಬರೋದ್ರಿಂದ ನಮಗೂ ಒಂಥರ ಏನೋ ಪ್ರಶ್ನೆ ಇರ್ಬೋದು, ಯಾವುದೋ ಒಂದು ವಿಷಯದ ಬಗ್ಗೆ ನಾವು ಕಲಿಸ್ತಾ ಇದ್ದೀವಿ. ನಮ್ಮ ಹುಡುಗರು, ನಮ್ಮ ವಿದ್ಯಾರ್ಥಿಗಳು ಯಾವುದೋ ಒಂದು ವಿಷಯದ ಬಗ್ಗೆ ಅತಿ ಹೆಚ್ಚಾಗಿ ಉತ್ಸಾಹವನ್ನು ತೋರಿಸ್ತಾ ಇದ್ದಾರೆ, ಅದನ್ನು ಕಲಿಯೋದಕ್ಕೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ತೋರಿಸ್ತಾ ಇದ್ದಾರೆ ಅಂತ ಸಂತೋಷ ಆಗ್ತದೆ. ಹಾಗಾಗಿ ಅದ್ರ ಜೊತೆಗೆ ನಮಗೂ ಕೂಡ ಕಲಿಸೋದಕ್ಕೆ ಇನ್ನಷ್ಟು ಹೊಸ ವಿಷಯಗಳನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ನಮಗೂ ಭಾಳಷ್ಟು ಸಂತಸ ಆಗ್ತಾಯಿದೆ. ಹಾಗಾಗಿ ಇವತ್ತು ಕೂಡ ಏನು ಮಾಡ್ತಾಯಿದೆ ಅಂದರೆ, ಒಂದು ಹೊಸ ವಿಷಯದ ಜೊತೆಗೆ, ಹೊಸ ಟಾಪಿಕ್ ಜೊತೆಗೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಹಾಗಾಗಿ ಆ ಹೊಸ ಟಾಪಿಕ್ ಯಾವುದು ಅನ್ನೋದನ್ನು ಹೇಳೋದಕ್ಕೆ ಮುಂಚೆ, ಹೊಸ ಟಾಪಿಕ್ ಯಾವುದು ಅಂತ ನಿಮಗೆ ಗೊತ್ತಾಯಿದೆ, ಆಲ್ಮೋಸ್ಟ್ ನೀವು ನೋಡ್ತಾ ಇದ್ದೀರಿ ಅನಿಸುತ್ತೆ. ಆದರೂ ಕೂಡ ಏನು ಮಾಡ್ತೀನಿ ಅಂತಂದರೆ, ಅದನ್ನು ಹೇಳೋದಕ್ಕಿಂತ ಮುಂಚೆ ಈ ಪ್ರೊಫೆಷ್ನಲ್ ಕೋಚಿಂಗ್ ಸೆಂಟರ್ ಕೊಚ್ರಿ, ಈ ಒಂದು ಕೋಚಿಂಗ್ ಸೆಂಟರ್ ಈ ಬರುವಂಥ ಒಂದು ವಾರ ಒಳಗಡೆ ನಿಮ್ಮ SSC JD ಎಕ್ಸಾಮ್ಗಳನ್ನು ನಾವಿಲ್ಲಿ ಬರ್ತವೆ. ಆ JD ಎಕ್ಸಾಮ್ಗೂ ಎಷ್ಟು ಸಾಧ್ಯ ಆಗ್ತದೆ ಅಷ್ಟೇನು ಮಾಡಿ ಅಂತಂದರೆ, ಒಳ್ಳೆಯ ಒಂದು ಮಾರ್ಕ್ಸ್ಗಳನ್ನು ತೆಗೆದುಕೊಳ್ಳಿ ಅಂತ ನಾವು ಕೂಡ ಹಾರೈಸ್ತೀವಿ. ಹಾಗಾಗಿ ಅದರ ಜೊತೆಗೆ ನಮ್ಮ ಒಂದು ಹಾರೈಕೆ, ನಿಮ್ಮ ಒಂದು ಅತಿ ಹೆಚ್ಚಿನ ಮಾರ್ಕ್ಸು, ನೀವು ಒಂದು ಯಾವುದೋ ಒಂದು ಜಾಬನ್ನು ಪಡ್ಕೊಂಡಲ್ಲಿ ನಮಗೆ ಅಷ್ಟೇ ಸಂತೋಷ ಸಿಗ್ತದೆ. ಹಾಗಾಗಿ ಆ ಒಂದು ಎಲ್ಲ ಪ್ರಯತ್ನ ಪಟ್ಟಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಫಲಕಾರಿ ಸಿಗಲಿ. ನಿಮ್ಮ ಎಲ್ಲ ಒಂದು ವಿದ್ಯಾರ್ಥಿಗಳು ಆದಷ್ಟು ನಿಮ್ಮ ಜಾಬನ್ನು ಸಿಗಲಿ ಅಂತ ನಾವಿಲ್ಲಿ ಹಾರೈಸ್ತಾ ಇವತ್ತಿನ ಒಂದು ಹೊಸ ಟಾಪಿಕ್ ಜೊತೆಗೆ ಬರ್ತಾಯಿದ್ದೀನಿ. ಯಾವುದಪ್ಪ ಹೊಸ ಟಾಪಿಕ್ ಅಂತಂದರೆ, ದೂರ, ಸಮಯ ಮತ್ತು ವೇಗ. ರೈಟ್, ಡಿಸ್ಟನ್ಸ್, ಟೈಮ್ ಆ್ಯಂಡ್ ಸ್ಪೀಡ್. ಈ ಒಂದು ಹೊಸ ಟಾಪಿಕ್ ಜೊತೆಗೆ ಬರ್ತಾಯಿದ್ದೀನಿ. ಅತಿ ಇಂಟ್ರೆಸ್ಟಿಂಗ್ ವಿಷಯ ಯಾವುದಕ್ಕಂತಂದರೆ, ಈ ಒಂದು ಡಿಸ್ಟನ್ಸ ಅಥವಾ ಈ ಒಂದು ದೂರ, ಸಮಯ ಮತ್ತು ವೇಗ ಒಂದು ಹೊಸ ಟಾಪಿಕ್ ಯಾವ ರೀತಿಯಾಗಿದೆ ಅಂತಂದರೆ, ಕುತೂಹಲಕಾರಿ. ಏನಾಗ್ತದೆ, ಯಾವ ರೀತಿಯಾಗಿದೆ ಆನ್ಸರ್ ಬರ್ಬೋದು, ಎಷ್ಟು ಕಿಲೋಮೀಟ್ರಲ್ಲಿ, ಎಷ್ಟು ಸೆಕೆಂಡ್ನಲ್ಲಿ, ಎಷ್ಟು ಟೈಮನ್ನು ತೆಗೆದುಕೊಳ್ಳುವಂಥ ಒಂದು ವಿಷಯ ಇರೋದ್ರಿಂದ, ಹಾಗಾಗಿ ಒಂದು ಇಂಟ್ರೆಸ್ಟಿಂಗ್ ವಿಷಯನ ನಮಗಿಲ್ಲಿ ಹೇಳ್ತಾ ಬರ್ತಾಯಿದ್ದೀನಿ. ಹಾಗಾಗಿ ಈ ದೂರ, ಸಮಯ ಮತ್ತು ವೇಗದ ಚಾಪ್ಟ್ರು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಅತಿ ಹೆಚ್ಚಾಗಿ ಈ ರೀತಿಯಂಥ ಒಂದು ಎಕ್ಸಾಮ್ಗಳನ್ನು ಏನು ಮಾಡ್ತಾರೆ ಅಂತಂದರೆ, ಎಕ್ಸಾಮ್ನಲ್ಲಿ ಇದರ ಮೇಲೆ ಕ್ವಶನ್ಸ್ಗಳನ್ನ ಅತಿ ಹೆಚ್ಚಾಗಿ ಕೇಳಿರುವಂಥದ್ದು ಕಂಡು ಬರ್ತದೆ. ರೈಟ್, ನಾನು ಹೇಳುವಂಥ ಎಲ್ಲ ಎಕ್ಸಾಂಪಲ್ಗಳು ಕೂಡ ಏನಿರ್ತಂದರೆ, ಹಳೆಯ ಒಂದು ಎಕ್ಸಾಮ್ನಲ್ಲಿ ಕೇಳಿದಂಥ ವಿಷಯಗಳನ್ನು, ಹಳೆಯ ಒಂದು ಎಕ್ಸಾಮ್ನಲ್ಲಿ ಕೇಳಿದಂಥ ಒಂದು ಎಕ್ಸಾಂಪಲನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಎಲ್ಲ ಟಾಪಿಕ್ನಲ್ಲಿ ಕೂಡ ಅದೇ ರೀತಿಯ ಒಂದು ಎಕ್ಸಾಂಪಲ್ಗಳನ್ನು ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿ ಈ ಒಂದು ದೂರ, ಸಮಯ ಮತ್ತು ವೇಗ ಕೂಡ ಏನು ಮಾಡ್ತೀನಿ ಅಂತಂದರೆ, ಅದೇ ಒಂದು ಪ್ಯಾಟರ್ನನ್ನು ಕಂಟಿನ್ಯೂಷನ್ ಮಾಡ್ತೀನಿ. ರೈಟ್, ನೀವು ಆದಷ್ಟು ವಿದ್ಯಾರ್ಥಿಗಳು ಏನು ಮಾಡ್ತಿರ್ತಾರಪ್ಪ ಅಂತಂದರೆ, ಹಳೆಯ ಅಷ್ಟು ಕ್ವಶನ್ ಪೇಪರ್ಗಳನ್ನು ತೆಗೆದು ಅವನೇ ಪ್ರಿಪ್ರೇಷನ್ ಮಾಡ್ತಾಯಿರ್ತಾರೆ, ಅವನೇ ಬಿಡಿಸೋದು, ಅವನೇ ಪ್ರಿಪ್ರೇಷನ್ ಮಾಡೋದು ಮಾಡ್ತಾ ಇರ್ತಾರೆ. ರೈಟ್, ಹಾಗಾಗಿ ಆ ಒಂದು ಹಳೆಯ ಕ್ವಶನ್ಗಳನ್ನು ನಾವು ಮತ್ತೆ ರಿಪೀಟ್ ಮಾಡೋದ್ರಿಂದ ನಮಗೇನಾಗ್ತದೆ ಅಂತಂದರೆ, ಪ್ರಾಕ್ಟೀಸ್ ಮ್ಯಾನ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಏನು ಹೇಳ್ತಾರಲ್ಲ. ಹಾಗಾಗಿ ಆ ಪ್ರಾಕ್ಟೀಸ್ ಮಾಡುವಂಥ ವಿಷಯ ನೀವು ಯಾವಾಗಲೂ ಕೂಡ ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಅದರಲ್ಲಿ ನೀವು ಪರ್ಫೆಕ್ಟ್ ಆಗಬೇಕು ಅಂದರೆ ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು, ಬೇರೆ ಆಪ್ಷನ್ಗಳಿಲ್ಲ. ರೈಟ್ ಸರ್, ನನಗೆ ಎಕ್ಸಾಮ್ ಬರೀಬೇಕಾದ್ರೆ, ಎಕ್ಸಾಮ್ಗಿಂತ ಮೊದಲು ನಾವು ಸ್ಟಡಿ ಮಾಡಬೇಕಾದ್ರೆ ನನಗೆ ಅಷ್ಟೊಂದು ಓದೋಕ್ಕಾಗ್ತಾಯಿಲ್ಲ, ಇಂಟ್ರೆಸ್ಟ್ ಬರ್ತಾಯಿಲ್ಲ. ರೈಟ್, ಇಂಟ್ರೆಸ್ಟ್ ಬರ್ತಾಯಿಲ್ಲ ಅಂತಂದರೆ ನಾವು ಏನೋ ಒಂದು ಬೇರೆ ವಿಚಾರ ಮಾಡ್ತಾಯಿದ್ದೀವಿ ಅಂದಂಗೆ ಅರ್ಥ, ಏನೋ ಒಂದು ಬೇರೆ ಕೆಲಸ ಮಾಡ್ತಾಯಿದ್ದೀವಿ ಅಂದಂಗೆ ಅರ್ಥ. ನಮಗೆ ಬೇರೆ ವಿಷಯಗಳ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ಸ್ಟಡಿಯ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂದಂಗೆ ಅರ್ಥ. ರೈಟ್, ನಾವು ಸ್ಟಡಿ ಮಾಡಬೇಕು, ನಾವು ನೌಕರಿ ಜಾಬನ್ನು ಪಡ್ಕೋಬೇಕು ಅಂತಂದರೆ ನಮ್ಮ ಮೈಂಡಲ್ಲಿ ಎಂಥ ಟೆನ್ಷನ್ ಇದ್ದರೂ ಕೂಡ, ಯಾವುದೇ ರೀತಿ ಅಂತ ಒಂದು ಪ್ರಾಬ್ಲಮ್ಸ್ ಇದ್ದರೂ ಕೂಡ, ನಾವು ಎಕ್ಸಾಮ್ ಅಂತ ಬಂದಾಗ, ನಮ್ಮ ಕರಿಯರ್ ಅಂತ ಬಂದಾಗ ನಾವು ಸ್ಟಡಿ ಮಾಡಲೇಬೇಕು. ಸ್ಟಡಿ ಮಾಡಲಿಲ್ಲ ಅಂತಂದರೆ ಏನಾಗ್ತದೆ, ನಾವು ಮತ್ತೆ ಅದೇ ಒಂದು ಪ್ಲಾಟ್ಫಾರ್ಮಲ್ಲಿ ಉಳಿದ್ಬಿಡ್ತೀವಿ, ಮುಂದೆ ಟ್ರೆಂಡ್ ಹಿಡ್ಕೊಂಡು ಮುಂದೆ ಹೋಗೋದಕ್ಕಾಗೋದಿಲ್ಲ. ರೈಟ್, ಹಾಗಾಗಿ ನಮ್ಮ ಮುಂದಿನ ಒಂದು ಜರ್ನಿಯನ್ನು ಚೆನ್ನಾಗಿ ಬೆಳೆಸ್ಕೋಬೇಕು, ಮುಂದೆ ಒಂದು ಒಳ್ಳೆಯ ಉತ್ತಮವಾದಂಥ ಜೀವನ ಕಟ್ಕೋಬೇಕು ಅಂತಂದರೆ ಇವತ್ತಿನಿಂದ ಏನು ಮಾಡ್ರಿ ಅಂತಂದರೆ, ನಿಮ್ಮ ಜೀವನದಲ್ಲಿ ಅಭ್ಯಾಸ, ಸ್ಟಡಿಯನ್ನು ನೀವು ಮಾಡಲೇಬೇಕು. ಅಟ್ ಎನಿ ಕಾಸ್ಟ್ ಮಾಡಲಿಲ್ಲ ಅಂತಂದರೆ ನೀವು ಸಕ್ಸಸ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಅದು ಸ್ಟಡಿ ಇರ್ಬೋದು, ಹಾರ್ಡ್ ವರ್ಕ್ ಆರ್ ಸ್ಮಾರ್ಟ್ ವರ್ಕ್ ಮಾಡಲೇಬೇಕಾಗ್ತದೆ. ಹಾಗಾಗಿ ಆ ಒಂದು ವಿಷಯವನ್ನು ನಿಮಗಿಲ್ಲಿ ಹೇಳ್ತಾ ಬರ್ತಾ ಇದ್ದೀನಿ. ಹಾಗಾಗಿ ಇವತ್ತಿನ ಒಂದು ದೂರ, ಸಮಯ ಮತ್ತು ವೇಗದ ಬಗ್ಗೆ ನಾವು ಏನು ಮಾಡೋಂತಂದರೆ ಕಲಿತಾ ಬರೋಣ. ರೈಟ್, ಈ ದೂರ, ಸಮಯ ಮತ್ತು ವೇಗದಲ್ಲಿ ಅತಿ ಇಂಪಾರ್ಟೆಂಟಾಗಿ ನಮ್ಗೆ ಬರೋದೇನಪ್ಪ ಅಂತಂದರೆ, ಕಿಲೋಮೀಟರ್ ಪರ್ ಅವರ್, ಮೀಟರ್ ಪರ್ ಸೆಕೆಂಡ್ ಅನ್ನುವಂಥ ಭಾಳಷ್ಟು ಇಂಪಾರ್ಟೆಂಟ್ ನಾವು ತಿಳ್ಕೊತೀವಿ. ರೈಟ್, ಹಾಗಿದ್ರೆ ಕಿಲೋಮೀಟರ್, ದೂರದ ಏಕಮಾನಗಳು. ಏನು ದೂರದ ಏಕಮಾನಗಳು ಅಂತ ನಾವಿಲ್ಲಿ ನೋಡಿದಾಗ,
ಕಿಲೋಮೀಟರ್ ಎರಡು ಬರ್ತವೆ, ದೂರದ ಏಕಮಾನದಲ್ಲಿ ಬರುವಂಥವು ಯಾವುದು ಎರಡು, ಒಂದು ಕಿಲೋಮೀಟರ್ ಪರ್ ಅವರ್ ಕಿಲೋಮೀಟರ್ ಬರ್ತದೆ ಮತ್ತು ಮೀಟರ್ ಬರ್ತದೆ, ರೈಟ್. 100 ಮೀಟ್ರ್ 1000 ಮೀಟರ್ ಆದಾಗ 1 ಕಿಲೋಮೀಟರ್ ಆಗ್ತದೆ, 100 200 ಮೀಟರ್ 300 ಮೀಟರ್ 400 ಮೀಟರ್ 500 ಮೀಟರ್, ಅದೇ ರೀತಿಯಾಗಿ 1000 ಮೀಟರ್ಸ್ ಆದಾಗ 1 ಕಿಲೋಮೀಟರ್ ಆಗ್ತದೆ. ಹಾಗಾಗಿ ಎರಡು ಕಾನ್ಸೆಪ್ಟನ್ನು ನಾವು ತಗೋತೀವಿ, ಒಂದು ಯಾವುದು ಕಿಲೋಮೀಟರ್ ಅಂದರೆ ಕಿಲೋಮೀಟರ್ ಮತ್ತು ಇನ್ನೊಂದು ಮೀಟರ್, ರೈಟ್. ಇವೆರಡು ದೂರದ ಏಕಮಾನಗಳಾದರೆ ಇನ್ನು ಸಮಯದ ಏಕಮಾನ ಏನಾಗಿರ್ತದೆ? ನೀವು ಸಮಯದ ಏಕಮಾನ ಅಂತಂದರೆ ನೀವು ಏನು ಮಾಡ್ತೀರಿ, ಸೆಕೆಂಡ್ ಇರ್ಬೋದು, ಮಿನಿಟ್ಸ್ ಇರ್ಬೋದು, ಅವರ್ಸ್ ಇರ್ಬೋದು. ಅಂದರೆ ಏನಿಲ್ಲಿ ಸೆಕೆಂಡ್ ಅಂತಂದರೆ ಸೆಕೆಂಡು, ನಿಮಿಷ, ಗಂಟೆ, ರೈಟ್. ಎಚ್ ಕಿಲೋಮೀಟರ್ ಪರ್ ಅವರ್, ಮೀಟರ್ ಪರ್ ಸೆಕೆಂಡ್ ಅಂತ ಬರ್ತದೆ. ಕಿಲೋಮೀಟರ್ ಪರ್ ಅವರ್ ಗಂಟೆಗೆ, ನಿಮಿಷಕ್ಕೆ ಎಷ್ಟು, ಸೆಕೆಂಡಿಗೆ ಎಷ್ಟು ಅಂತ ಏನು ಮಾಡ್ತೀವಿ ನಾವಿಲ್ಲಿ ಕನ್ಸಿಡರ್ನ ಮಾಡಿದಾಗ ಇದು ಸಮಯದ ಏಕಮಾನ. ನಾವು ಸಮಯವನ್ನು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋದಕ್ಕೆ, ನೀವು ಯಾರು ಟೈಮ್ ಕೇಳಿದ್ರೆ ಎಷ್ಟು ಹೇಳ್ತಿದ್ರ, 5:10 ನಿಮಿಷ, 5:15 ನಿಮಿಷ, ಬೆಳಗ್ಗೆ ಅಂತಂದರೆ 9:05 ನಿಮಿಷ, 9:10 ನಿಮಿಷ, ರೈಟ್. ಸೆಕೆಂಡ್ಗಳಲ್ಲಿ ಜಾಸ್ತಿಯಾಗಿ ಹೇಳದೇ ಇರ್ಬೋದು. ಬಟ್ ಈ ಒಂದು ಸಮಯ ಮತ್ತು ವೇಗ ಮತ್ತು ಸಮಯ, ದೂರ ಮತ್ತು ವೇಗದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಅತಿ ಹೆಚ್ಚಾಗಿ ಗಂಟೆ ಮತ್ತು ಸೆಕೆಂಡ್ಗಳನ್ನು ಅತಿ ಹೆಚ್ಚಾಗಿ ಕೇಳುವಂಥ ಒಂದು ಕ್ವಶನ್ಗಳು, ಅದರ ಮೇಲೆ ಅತಿ ಹೆಚ್ಚಾಗಿ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾರೆ. ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟು, ಗಂಟೆನೂ ಭಾಳಷ್ಟು ಇಂಪಾರ್ಟೆಂಟ್ ಆಗ್ತದೆ, ನಿಮಿಷ ಮತ್ತು ಸೆಕೆಂಡ್ಗಳು ಕೂಡ ಮತ್ತು ಅಷ್ಟೇ ಇಂಪಾರ್ಟೆಂಟಾಗಿ ಕ್ವಶನ್ಗಳಲ್ಲಿ ಬರುವಂಥದ್ದು. ನೆಕ್ಸ್ಟ್, ಜವದ ಏಕಮಾನಗಳು. ಜವದ ಏಕಮಾನಗಳು ಅಂತಂದರೆ ಇಲ್ಲಿ ದೂರ ಮತ್ತು ಸಮಯ ಎರಡನ್ನೂ ಕೂಡ ಏನು ಮಾಡ್ತೀವಿ ನಾವಿಲ್ಲಿ ಕಂಬೈನ್ ಮಾಡ್ತೀವಿ, ಮಿಕ್ಸ್ಚರ್ ಮಾಡ್ತೀವಿ. ಹಾಗಾಗಿ ಅದಕ್ಕೇನು ಹೇಳ್ತೀವಿ ಅಂತಂದರೆ ಜವದ ಏಕಮಾನ, ವೇಗದ ಏಕಮಾನ ಯಾವ ರೀತಿಯಾಗಿರ್ತದೆ ಅನ್ನೋದನ್ನು ಅವರು ಹೇಳ್ತಾ ಬರ್ತಾರೆ. ಏನು ವೇಗದ ಏಕಮಾನ? ಕಿಲೋಮೀಟರ್ ಪರ್ ಅವರ್, 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ತದೆ. ಅದೇ ರೀತಿಯಾಗಿ ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ರೈಟ್. ನೀವು ಇಲ್ಲಿ ನಿಮ್ಮ ನೀವು ಯಾರಾದರೂ ಬೈಕನ್ನು ಸವಾರರಾಗಿದ್ದರೆ, ಬೈಕ್ನ ಓಡಿಸೋರಾಗಿದ್ದರೆ ಅದರಲ್ಲಿ ನೀವು ಸ್ಪೀಡಾಮೀಟರ್ ಇರ್ತದೆ ನೋಡಿರ್ಬೋದು ನಿಮಗೆ. ಅದಕ್ಕೆಲ್ಲ ಏನಂತೇವೆ ಓಡೋಮೀಟರ್ ಅಂತ ಇರ್ತದೆ. ಅದರೊಳಗಡೆ ಇರುವಂಥದ್ದು ಒಂದು ಓಡೋಮೀಟರ್ ಇರ್ತದೆ, ಒಂದು ಸ್ಪೀಡಾಮೀಟರ್ ಇರ್ತದೆ. ಓಡೋಮೀಟರ್ ಅಂತಂದರೆ ಕೌಂಟ್ ಮಾಡ್ತಿರ್ತದೆ ಅವತ್ತ ಎಷ್ಟು ಕಿಲೋಮೀಟರ್ ನಿಮ್ಮ ಬೈಕ್ ಓಡ್ತಾ ಇದೆ, ಕೌಂಟಿಂಗ್ ಇರ್ತೀವತ್ತ ಎಷ್ಟು 1000 ಕಿಲೋಮೀಟರ್ ಓಡಿತು ನನ್ನ ಬೈಕ್. ನೀವು ಹೊಸ ಬೈಕ್ ತೊಗೊಂಡಾಗ 0 ಕಿಲೋಮೀಟರ್ ಇರ್ತದೆ, ಅದಂತಂದರೆ 1000 ಕಿಲೋಮೀಟರ್ ಓಡಿಸಿದೆ, 2000 ಕಿಲೋಮೀಟರ್ ಓಡಿಸಿದೆ, 1,00,000 ಕಿಲೋಮೀಟರ್ ಓಡಿಸಿದೆ, 2,00,000 ಕಿಲೋಮೀಟರ್ ಓಡಿಸಿದೆ ಅಂತ ನಿಮ್ಮಲ್ಲಿ ಇರ್ತದಲ್ಲ, ಅದು ಓಡೋಮೀಟರ್. ಅದು ಓಡ್ತಾ ಇರ್ತದೆ, ಅದು ಎಷ್ಟು ಓಡಿಸಿದ್ದೀರ, ನಿಮ್ಮ ಬೈಕ್ ಎಷ್ಟು ಓಡಿದೆ ಅನ್ನೋದನ್ನು ಓಡೋಮೀಟರ್ ಅಂತ ಹೇಳ್ತದೆ. ಇನ್ನು ನೆಕ್ಸ್ಟ್ ರೌಂಡ್ ಆಫ್ ಶೇಪ್ ಇರುತ್ತೆ, 100 ಮೀಟರ್ 10 ಸ್ಪೀಡ್, 20 ಸ್ಪೀಡ್, 30 ಸ್ಪೀಡ್, 40 ಅಪ್ ಟು 120 ಸ್ಪೀಡ್ವರೆಗೂ ಇರ್ತವೆ. ಕೆಲವೊಂದಿಷ್ಟು 250 ಬೈಕ್ ಇರ್ತದೆ, 250 ಸ್ಪೀಡ್ ಇರ್ತವೆ. ಕಾರ್ ಇದ್ದರೆ 220, 250, ಈ ರೀತಿಯಾಗಿ ಸ್ಪೀಡ್ ಇರ್ತವೆ. ಅದು ಅಲ್ಲಿ ಅದ್ರ ಕೆಳಗಡೆ ಕೊಟ್ಟಿರ್ತಾರೆ km/h ಅಂತ ಕೊಟ್ಟಿರ್ತಾರೆ. ಈ ರೀತಿಯಾಗಿ ಬರೆದಿರ್ತಾರೆ ನೋಡಿ, ಈ ರೀತಿಯಾಗಿ ಬರೀತಾರೆ ಕಿಲೋಮೀಟರ್ ಪರ್ ಅವರ್. 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಓಡ್ತದೆ ಅನ್ನೋದ್ರ ಬಗ್ಗೆ ಏನು ಮಾಡ್ತದೆ, ಅದು ಹೇಳ್ತದೆ ಸ್ಪೀಡ್, ರೈಟ್. ನೀವು 60 ಸ್ಪೀಡ್ನಲ್ಲಿ ಹೋದರೆ 60 ಸ್ಪೀಡ್ನಲ್ಲಿ ಹೋದರೆ ನೀವೇಂತಂದರೆ ಅದರ ಅರ್ಥ ಏನಂತಂದರೆ 60 ನಿಮಿಷದಲ್ಲಿ 60 ಕಿಲೋಮೀಟರ್ ಹೋಗ್ತೀರ ಅಂದಂಗೆ ಅರ್ಥ. 10 ಸ್ಪೀಡಲ್ಲಿ ಹೋದರೆ 10 ಕಿಲೋಮೀಟರ್ನ 1 ಗಂಟೆಯಲ್ಲಿ 10 ಕಿಲೋಮೀಟರ್ ಹೋಗ್ತೀರ ಅಂದಂಗೆ ಅರ್ಥ. ಅದೇ 120 ಸ್ಪೀಡಲ್ಲಿ ಹೊಂಟಿದ್ದೀರಾ ಅಂತಂದರೆ ಅದರ ಅರ್ಥ 120 ಕಿಲೋಮೀಟರ್ ಪರ್ ಅವರ್ಗೆ ಹೋಗ್ತಾ ಇದ್ದೀರಾ ಅಂದಂಗೆ ಅರ್ಥ. ಸ್ಪೀಡ್ ಎಷ್ಟಾಗ್ತದೆ ಅದ್ರ ಮೇಲೆ ನಾವೇನು ಮಾಡ್ತೀವಿ ಅಂದರೆ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಕಿಲೋಮೀಟರ್ ಪರ್ ಅವರ್, 1 ಗಂಟೆಗೆ ಎಷ್ಟು ಕಿಲೋಮೀಟರ್ ಹೋಗ್ತದೆ ಅನ್ನೋದ್ರ ಬಗ್ಗೆ ಏನು ಮಾಡ್ತದೆ, ಅದು ಜವದ ಏಕಮಾನ ಹೇಳ್ತದೆ. ಇಲ್ಲಿ ಮೀಟರ್ ಪರ್ ಸೆಕೆಂಡ್, 1 ಸೆಕೆಂಡಿಗೆ ಎಷ್ಟು ಮೀಟರ್ ಹೋಗ್ತೀರಾ, 1 ಮೀಟರ್ಗೆ ಎಷ್ಟು ಸೆಕೆಂಡಲ್ಲಿ ಎಷ್ಟು ಮೀಟರ್ ಹೋಗ್ತೀರಾ ಅನ್ನೋದ್ರ ಬಗ್ಗೆ ಏನು ಮಾಡ್ತದೆ ಅಂತಂದರೆ ಮೀಟರ್ ಪರ್ ಸೆಕೆಂಡ್ ಅನ್ನೋದನ್ನು ನಿಮ್ಗೆ ಇಲ್ಲಿ 1 ಮೀಟರ್ ಎಷ್ಟು ಸೆಕೆಂಡ್ನಲ್ಲಿ ಕಂಪ್ಲೀಷನ್ ಮಾಡ್ತೀರಾ, 100 ಮೀಟರ್ ಎಷ್ಟು ಸೆಕೆಂಡ್ನಲ್ಲಿ ನೀವು ತಲುಪ್ತೀರಾ, 200 ಮೀಟರ್ನ ಎಷ್ಟು ಸೆಕೆಂಡ್ನಲ್ಲಿ ತಲುಪ್ತೀರಾ ಅನ್ನೋದ್ರ ಬಗ್ಗೆ ಏನು ಮಾಡ್ತದೆ ಅನ್ನೋದು ಇದು ಹೇಳ್ತಾ ಹೋಗ್ತದೆ, ರೈಟ್. ಹಾಗಾಗಿ ಇಲ್ಲಿ ದೂರದ ಏಕಮಾನ, ಸಮಯದ ಏಕಮಾನ ಮತ್ತು ಜವದ ಏಕಮಾನ ಇವು ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ದೂರ, ಸಮಯ ಮತ್ತು ವೇಗದಲ್ಲಿ ಈ ಒಂದು ಪ್ಯಾಟರ್ನ್ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಯಾಕಂತಂದರೆ ಇಲ್ಲಿ ಕೆಲವೊಂದಿಷ್ಟು ಟೈಮ್ ಏನು ಮಾಡ್ತಾರೆ, ಕಿಲೋಮೀಟರ್ ಪರ್ ಅವರ್ ಕೊಟ್ಟು ಅದನ್ನೇನು ಮಾಡಬೇಕು, ಕನ್ವರ್ಷನ್ ಇಟ್ಟು ಎಷ್ಟು ಸೆಕೆಂಡ್ನಲ್ಲಿ ಈ ಒಂದು ಪೋಲನ್ನು ದಾಟ್ತದೆ. ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಒಂದು 180 ಮೀಟರ್ನ ದೂರ, 180 ಮೀಟರ್ನ ಒಂದು ಉದ್ದದ ರೈಲು ಒಂದು ಕರೆಂಟ್ ಕಂಬನ ಅಥವಾ ಒಂದು ಕರೆಂಟ್ ಕಂಬನ ಪಾಸ್ ಆಗೋದಕ್ಕೆ ಎಷ್ಟು ಸೆಕೆಂಡ್ಗಳನ್ನು ತೆಗೆದುಕೊಳ್ತದೆ ಅಂತೇಳಿ ಅವರು ಕೇಳಿರ್ತಾರೆ, ರೈಟ್. ಅಥವಾ 120 ಕಿಲೋಮೀಟರ್ ಪರ್ ಅವರ್ಗೆ ಹೋಗುವಂಥ ರೈಲು ಒಂದು ಟನಲನ್ನು ದಾಟೋದಕ್ಕೆ ಎಷ್ಟು ನಿಮಿಷಗಳ ಕಾಲಾವಕಾಶ ತೆಗೆದುಕೊಳ್ತದೆ ಅಂತ ಕೇಳ್ತಾರೆ, ಎಷ್ಟು ಸಮಯ ತೆಗೆದುಕೊಳ್ತದೆ ಅಂತ ಒಂದು ಕ್ವಶನ್ನ ಕೇಳ್ತಾರೆ. ಹಾಗಾಗಿ
ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಾಗ ಅದು ಬಹಳಷ್ಟು ಇಂಪಾರ್ಟೆಂಟ್ ಆಗ್ತದೆ. ಅದೇ ರೀತಿಗೆ ಮೀಟರ್ ಪರ್ ಸೆಕೆಂಡ್, ಒಂದು ಪೋಲನ್ನು ದಾಟಬೇಕಾದ್ರೆ ಎಷ್ಟು ಸೆಕೆಂಡ್ಗಳಲ್ಲಿ ದಾಟ್ತದೆ ಅನ್ನೋದನ್ನು ಕೂಡ ಏನಾಗ್ತದೆ, 180 ಮೀಟರ್ನ ಒಂದು ರೈಲು, 180 ಮೀಟರ್ ಒಂದು ರೈಲು ಆ ಒಂದು ಪೋಲನ್ನು ದಾಟೋದಕ್ಕೆ, ಒಂದು ಕಂಬವನ್ನು ದಾಟೋದಕ್ಕೆ ಎಷ್ಟು ಸೆಕೆಂಡ್ಗಳನ್ನ ಕಾಲಾವಕಾಶ ತೆಗೆದುಕೊಳ್ತದೆ ಅಂತ ಕ್ವಶನ್ ಕೇಳ್ತಾರೆ. ಅಥವಾ 180 ಕಿಲೋಮೀಟರ್ ವೇಗದಲ್ಲಿ ಓಡುವಂತಹ 180 ಕಿಲೋಮೀಟರ್ನಲ್ಲಿ ವೇಗದಲ್ಲಿ ಓಡುವಂಥ ಒಂದು ರೈಲು ಒಂದು ಟನಲನ್ನು ಅಥವಾ ಒಂದು ಬ್ರಿಡ್ಜನ್ನು ದಾಟೋದಕ್ಕೆ ಎಷ್ಟು ಸಮಯಗಳ ಕಾಲಾವಕಾಶ ತೆಗೆದುಕೊಳ್ತದೆ ಅಂತೇಳಿ ಅವರು ಕೇಳುವಂಥ ಕ್ವಶನ್ಗಳು ಇರ್ತವೆ. ಹಾಗಾಗಿ ಕಿಲೋಮೀಟರ್ ಪರ್ ಅವರ್ ಮತ್ತು ಮೀಟರ್ ಪರ್ ಸೆಕೆಂಡ್ಗಳು ಆ ಕೇಳುವಂಥ ಕ್ವಶನ್ಗಳು ಈ ರೀತಿಯಾಗಿ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾಗಿ ಈ ದೂರದ ಏಕಮಾನ, ಸಮಯದ ಏಕಮಾನ ಮತ್ತು ಜವದ ಏಕಮಾನ ಭಾಳಷ್ಟು ಇಂಪಾರ್ಟೆಂಟಾಗಿ ನಮ್ಗೆ ಗೊತ್ತಿರಲೇಬೇಕಾದಂಥದ್ದು. ಅದರಲ್ಲಿ ಅಂದರೆ ಯಾವುದು ದೂರ, ಸಮಯ ಮತ್ತು ವೇಗ ಒಂದು ಚಾಪ್ಟರ್ನಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿ ಇಷ್ಟು ಗೊತ್ತಿರಬೇಕು, ರೈಟ್. ಇನ್ನು ನೆಕ್ಸ್ಟ್ ಇಲ್ಲಿ ಕೇಳಿದಾಗ ಯಾವ ರೀತಿಯಾಗಿ ಕೇಳ್ತಾರೆ, ದೂರದ ಏಕಮಾನಕ್ಕೆ, ದೂರದ ಒಂದು ವೇಗವನ್ನು ಕೇಳಿದಾಗ ಯಾವ ರೀತಿಯ ಸೂತ್ರ ಇರ್ತದೆ, ಸಮಯವನ್ನು ಕೇಳಿದಾಗ ಯಾವ ರೀತಿ ಸೂತ್ರ ಇರ್ತದೆ, ಅಥವಾ ದೂರವನ್ನು ಕೇಳಿದಾಗ ಅದರದ ಸೂತ್ರ ಫಾರ್ಮುಲಾಸ್ ಏನೇನಿದಾವೆ ಅಂತ ನಾವು ನೋಡ್ಕೋತಾ ಹೋದಾಗ, ವೇಗ ಸ್ಪೀಡ್, ದೂರ ಡಿಸ್ಟನ್ಸ್, ಕಾಲ ಅಂದರೆ ಟೈಮ್. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಟೈಮ್, ಅಂದರೆ ವೇಗ ಈಸ್ ಈಕ್ವಲ್ ಟು ದೂರ ಡಿವೈಡೆಡ್ ಬೈ ಕಾಲ, ರೈಟ್. ಇನ್ನು ನೆಕ್ಸ್ಟ್ ಸಮಯವನ್ನು ಕೇಳಿದಾಗ, ಸಮಯವನ್ನು ಎಷ್ಟು ಸಮಯದಲ್ಲಿ ಆ ಒಂದು ಕಂಬವನ್ನು ದಾಟ್ತದೆ ಅಂದಾಗ ದೂರ ಡಿವೈಡೆಡ್ ಬೈ ವೇಗ, ಅಂದರೆ ಟೈಮ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡೆಡ್ ಬೈ ಸ್ಪೀಡ್. ಭಾಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು, ಟೈಮ್ ಇಸ್ ಈಕ್ವಲ್ ಟು ಡಿಸ್ಟನ್ಸ್ ಡಿವೈಡ್ ಬೈ ಸ್ಪೀಡ್. ನೆಕ್ಸ್ಟ್ ದೂರ ಅಥವಾ ಡಿಸ್ಟನ್ಸ್ನ ಯಾವ ರೀತಿಯಾಗಿ ವೇಗ ಇಂಟು ಸಮಯ, ಅಥವಾ ಡಿಸ್ಟನ್ಸ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಸ್ಪೀಡ್ ಅನ್ನೋದನ್ನ ಏನು ಮಾಡ್ತೀವಿ ನಾವಿಲ್ಲಿ, ಟೈಮ್ ಇಂಟು ಸ್ಪೀಡ್, ರೈಟ್. ಈ ಒಂದು ಮೂರು ಸೂತ್ರಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಯಾಕಾಗಿ ಒಂದು ದೂರ, ಸಮಯ ಮತ್ತು ವೇಗದಲ್ಲಿ, ವೇಗ, ಸಮಯ, ದೂರ ಅದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗ ಕೇಳಿದಂಥ ಟ್ರೈನ್ ಇರ್ಬೋದು, ಒಂದು ವೆಹಿಕಲ್ ಇರ್ಬೋದು, ಅಥವಾ ಒಬ್ಬ ವ್ಯಕ್ತಿ ಎಷ್ಟು ನಿಮಿಷಗಳಲ್ಲಿ ಎಷ್ಟು ವೇಗದಲ್ಲಿ ಚಲಿಸ್ತಾನೆ, ಒಂದು ಟ್ರೈನ್ ಎಷ್ಟು ವೇಗದಲ್ಲಿ ಚಲಿಸುತ್ತೆ, ಒಂದು ವಸ್ತು ಎಷ್ಟು ನಿಮಿಷದಲ್ಲಿ ಎಷ್ಟು ವೇಗದಲ್ಲಿ ಚಲಿಸುತ್ತದೆ, ರೈಟ್. ಅಥವಾ ಒಂದು ವೆಹಿಕಲ್ ಅಥವಾ ಒಂದು ಬೈಕ್ ಇರ್ಬೋದು, ಒಂದು ಕಾರ್ ಇರ್ಬೋದು, ಒಂದು ಸೈಕಲ್ ಇರ್ಬೋದು, ಎಷ್ಟು ವೇಗದಲ್ಲಿ ಇಂಥ ಡಿಸ್ಟೆನ್ಸ್ನ ಕವರ್ ಮಾಡ್ತಾರೆ ಅನ್ನೋದನ್ನ ಕ್ವಶನ್ಗಳನ್ನ ಏನು ಮಾಡ್ತಾರೆ ಅಂತಂದರೆ ಈ ಒಂದು ವಿಷಯದಲ್ಲಿ ಕೇಳ್ತಾ ಬರ್ತಾರೆ. ಹಾಗಾಗಿ ಇಷ್ಟು ಈ ಮೂರು ಏನು ಸೂತ್ರಗಳು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಇದರ ಮುಂದೆ ಏನು ಮಾಡ್ತಾರಪ್ಪ ಅಂತಂದರೆ ಬರುವಂಥದ್ದು ಯಾವ ರೀತಿಯಾಗಿ ಇಲ್ಲಿ ನಿಮ್ಗೆ ಆಲ್ರೆಡಿ ಹೇಳ್ದಂಗೆ ಏನದು ಜವದ ಏಕಮಾನ ಇರ್ತದಲ್ಲ, ಅದನ್ನ ಕನ್ವರ್ಟ್ ಮಾಡಿದಾಗ ಯಾವ ರೀತಿ ಕನ್ವರ್ಟ್ ಮಾಡಬೇಕು, ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಷನ್ ಮಾಡಬೇಕಾಗ್ತದೆ, ರೈಟ್. ಮತ್ತು ಕೆಲವೊಂದು ಟೈಮ್ ಏನು ಮಾಡಬೇಕಾಗ್ತದೆ, ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಷನ್ ಮಾಡಬೇಕಾಗ್ತದೆ. ಎಷ್ಟು ಗಂಟೆಗಳಲ್ಲಿ ಇದು ಸಾಗ್ತದೆ ಅಂತ ಅಂದಾಗ ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಷನ್ ಮಾಡಬೇಕಾಗ್ತದೆ. ಎಷ್ಟು ಸೆಕೆಂಡ್ಗಳಲ್ಲಿ ದಾಟಬೇಕಾಗ್ತದೆ, ಎಷ್ಟು ಸೆಕೆಂಡ್ಗಳಲ್ಲಿ ದಾಟುತ್ತದೆ ಅಂತಂದಾಗ ಅಲ್ಲೇ ಕ್ವಶನ್ ಕೇಳ್ತಾರೆ, ಕಿಲೋಮೀಟರ್ ಪರ್ ಅವರಿಂದ ಏನು ಮಾಡಬೇಕು, ಮೀಟರ್ ಪರ್ ಸೆಕೆಂಡಿಗೆ ಏನು ಮಾಡಬೇಕು, ಕನ್ವರ್ಟ್ ಮಾಡಬೇಕಾಗ್ತದೆ. ಹಾಗಾಗಿ ಕನ್ವರ್ಟ್ ಮಾಡುವಂಥ ಒಂದು ಸೂತ್ರಗಳನ್ನ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಕೇಳ್ತಾರೆ, ಇಲ್ಲಿ ಕೊಡ್ತಾರೆ ನೋಡಿ, ಎಕ್ಸ್ ಕಿಲೋಮೀಟರ್ ಪರ್ ಅವರ್ ಅಂತಂದರೆ ಒಂದು ರೈಲ್ ಇರ್ಬೋದು, ಅಥವಾ ಏನೋ ಒಂದು ವಸ್ತು ಇರ್ಬೋದು, ಅಥವಾ ಅದರ ಡಿಸ್ಟೆನ್ಸನ್ನು ಕೊಟ್ಟಿರ್ಬೋದು. ಈಗ ಒಂದು ರೈಲು ಎಷ್ಟು ಕಿಲೋಮೀಟ್ರಲ್ಲಿ ಪರ್ ಅವರ್ಗೆ ಎಷ್ಟು ಡಿಸ್ಟೆನ್ಸ್ ಅಂತಂದರೆ ಎಕ್ಸ್ ಈಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 18 ಮೀಟರ್ ಪರ್ ಸೆಕೆಂಡ್ ಅಂತ ಕನ್ವರ್ಷನ್ ಆಗ್ತದೆ. ಕಿಲೋಮೀಟರ್ ಪರ್ ಅವರ್ ಇದ್ದು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಷನ್ ಆಗ್ತದೆ, ರೈಟ್. ಮೇಲ್ಗಡೆ ಸಿಂಪಲ್ ಆಗಿರುವಂಥದ್ದು 5 ಡಿವೈಡೆಡ್ ಬೈ 18, ಇಲ್ಲಿ ನೋಡಿ ಮೀಟರ್ ಪರ್ ಸೆಕೆಂಡನ್ನು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಷನ್ ಮಾಡಬೇಕಾದಾಗ ಇದರ ಉಲ್ಟಾ ಮಾಡ್ತೀವಿ, 18 ಡಿವೈಡ್ ಬೈ 5, ಎಕ್ಸ್ ಇಸ್ ಈಕ್ವಲ್ ಟು 18 ಡಿವೈಡೆಡ್ ಬೈ 5 ಕಿಲೋಮೀಟರ್ ಪರ್ ಅವರ್ ಅಂತ ಸಿಗ್ತದೆ, ರೈಟ್. ಅದನ್ನು ಫಾರ್ಮುಲಾ ಎಕ್ಸಾಂಪಲಲ್ಲಿ ನಿಮ್ಗೆ ಹೇಳಬೇಕಾದ್ರೆ ನಾನು ಹೇಳ್ತಾ ಹೋಗ್ತೀನಿ ಯಾವ ರೀತಿ ಅಂತೇಳಿ. ಹಾಗಾಗಿ ಇಲ್ಲಿ ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಷನ್ ಮಾಡಬೇಕಾದಾಗ ಎಕ್ಸ್ ಇಸ್ ಈಕ್ವಲ್ ಟು 5 ಡಿವೈಡೆಡ್ ಬೈ 18 ಅಂತ ಏನು ಮಾಡಬೇಕು ನಾವಿಲ್ಲಿ ನೋಡ್ಬೇಕಾಗ್ತದೆ. ಅದೇ ಒಂದು ವಿಷಯವನ್ನು ಏನು ಮಾಡ್ತೀವಿ ಅಂದರೆ ಎಕ್ಸ್ ಮೀಟರ್ ಪರ್ ಸೆಕೆಂಡನ್ನು ಕನ್ವರ್ಷನ್ ಇಂಟು ಕಿಲೋಮೀಟರ್ ಪರ್ ಅವರ್ ಅಂತ ಬಂದಾಗ 18 ಡಿವೈಡ್ ಬೈ 5 ಅಂತ ಏನು ಮಾಡಬೇಕಾಗ್ತದೆ ನಾವಿಲ್ಲಿ ಕನ್ಸಿಡರನ್ನು ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಜವದ ಏಕಮಾನದಲ್ಲಿ ಕಿಲೋಮೀಟರ್ ಪರ್ ಅವರನ್ನು ಮೀಟರ್ ಪರ್ ಸೆಕೆಂಡ್ ಇದ್ದದನ್ನು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಷನ್ ಮಾಡಬೇಕಾದಾಗ ಭಾಳಷ್ಟು ಇಂಪಾರ್ಟೆಂಟಾಗಿ ಈ ಒಂದೆಷ್ಟು 5 ಡಿವೈಡ್ ಬೈ 18 ಡಿವೈಡ್ ಬೈ 5 ನಾವು ಹಚ್ಚಲೇಬೇಕಾಗ್ತದೆ. ಹಾಗಾಗಿ ಅದರೊಂದು ಎಸ್ಪೆಷಲಿ ರೈಲಿನ ಒಂದು ಯಾವುದಪ್ಪ ಅಂತಂದರೆ ಕ್ವಶನ್ಗಳಲ್ಲಿ ಬಂದಾಗ ಈ ಒಂದು ಸೂತ್ರ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಅದನ್ನು ನೀವು ಇಲ್ಲಿ ನೋಡ್ಕೊಳ್ಳೇಬೇಕಾಗ್ತದೆ, ರೈಟ್. ಇನ್ನು ನೆಕ್ಸ್ಟು ಒಂದು ಎಕ್ಸಾಂಪಲನ್ನು ಏನು ಮಾಡ್ತಾರೆ ಅಂತಂದರೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಒಂದು ಎಕ್ಸಾಂಪಲನ್ನು ನಾವಿಲ್ಲಿ ನೋಡ್ತಾ ಬರೋಣ. ಓಕೆ, ಇಲ್ಲಿ
ಒಂದು ಎಕ್ಸಾಂಪಲ್ ಜೊತೆಗೆ ಬರ್ತಾ ಸಿಂಪಲ್ ಆಗಿರುವಂಥದ್ದು ಎಕ್ಸಾಂಪಲ್ ಇದೆ, ಭಾಳ ಸರಳವಾದಂಥ ಎಕ್ಸಾಂಪಲನ್ನು ನಾನು ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ರೈಟ್, ಏನು ಸರಳವಾದಂಥ ಎಕ್ಸಾಂಪಲ್ ಅಂತಂದರೆ ಸಿಂಪಲ್ ಆಗಿರುವಂಥದ್ದು. ಒಂದು ರೈಲು ಗಂಟೆಗೆ 82.6 ಕಿಲೋಮೀಟರ್ ಪರ್ ಅವರ್ನಂತೆ 15 ನಿಮಿಷಗಳಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ? ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಗಂಟೆಗೆ 82.6 ಕಿಲೋಮೀಟರ್ ಪರ್ ಅವರ್ ನಂತೆ 15 ನಿಮಿಷಗಳಲ್ಲಿ ಎಷ್ಟು ದೂರ ಪ್ರಯಾಣಿಸುತ್ತದೆ? ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತದೆ. ಏನು ಡಿಸ್ಟೆನ್ಸ್ ಏನಿದೆ ಇಲ್ಲಿ? ದೂರ ವೇಗ ಇಂಟು ಸಮಯ. ರೈಟ್, ದೂರ ವೇಗ ಇಂಟು ಸಮಯ. ಆ ಒಂದು ದೂರ ವೇಗ ಇಂಟು ಸಮಯನ ಏನು ಮಾಡಬೇಕಾಗ್ತದೆ ಇಲ್ಲಿ? ಕ್ಯಾಲ್ಕುಲೇಷನ್ ಮಾಡಬೇಕಾಗ ಎಷ್ಟು ದೂರವನ್ನು ಪ್ರಯಾಣಿಸುತ್ತದೆ ಅಂದಾಗ. ರೈಟ್, ಇಲ್ಲಿ ಸಿಂಪಲ್ ಆಗಿ ಏನು ಮಾಡಿದ್ದಾರೆ, ಗಂಟೆಗೆ ಎಷ್ಟು ಸ್ಪೀಡ್ ಇದೆ? 1 ಗಂಟೆಗೆ ಏನು 1 ಗಂಟೆಗೆ. ಆ 1 ಗಂಟೆ ಇದ್ದದ್ದು ಏನು ಮಾಡ್ಬೇಕು ನಾವಿಲ್ಲಿ? 1 ನಿಮಿಷಕ್ಕೆ ತೆಗೆದುಕೊಳ್ಬೇಕು. ರೈಟ್, ಹಾಗಿದ್ದಾಗ 82.6 ಕಿಲೋಮೀಟರ್ ಪರ್ ಅವರ್ನಂತೆ 15 ನಿಮಿಷಗಳಲ್ಲಿ ಎಷ್ಟು ಕಿಲೋಮೀಟರ್ ದೂರವನ್ನು ಪ್ರಯಾಣಿಸುತ್ತದೆ ಅಂತ ಕೇಳಿದ್ದಾರೆ. 15 ನಿಮಿಷದಲ್ಲಿ ಒಂದು ರೈಲು 82.6 ಕಿಲೋಮೀಟರ್ ಪರ್ ಅವರ್ ಅಂತೆ ವೇಗವಾಗಿ ಹೊರಟಾಗ ಒಂದು 15 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಚಲಿಸುತ್ತದೆ ಅಥವಾ ಎಷ್ಟು ದೂರವನ್ನು ಗಮನಿಸುತ್ತದೆ ಅಂತ ನಾವಿಲ್ಲಿ ಕೇಳ್ತಾರೆ. ಹಾಗಿದ್ದಾಗ ನಾವಿಲ್ಲಿ ಒಂದು ಸಿಂಪಲ್ ಆಗಿರುವಂಥದ್ದು ಏನು, ಈ ಒಂದು ಕಿಲೋಮೀಟರ್ ಪರ್ ಅವರ್ನ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ, ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಯಾಕೆ ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ? ಇಲ್ಲಿ 15 ನಿಮಿಷಗಳನ್ನು ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದರೂ ಇದನ್ನು ಒಂದು ಕಂಬವನ್ನು ಕ್ರಾಸ್ ಮಾಡೋದಕ್ಕೆ ಬೇಕಾದಾಗ ಇಲ್ಲಿ ಸೆಕೆಂಡ್ನಲ್ಲಿ ತೆಗೆದುಕೊಳ್ಬೇಕಾಗ್ತದೆ. ರೈಟ್, ಕಿಲೋಮೀಟರ್ದ ಏನು ಮಾಡಬೇಕಾಗ್ತದೆ? ಅದು ಅವಾಗ ಏನಾಗ್ತದೆ ಅಂತಂದರೆ ಕಿಲೋಮೀಟರ್ ಪರ್ ಅವರ್ ಎಕ್ಸ್ = 5/18 ಈ ಸೂತ್ರವನ್ನು ಹಚ್ಕೋಬೇಕಾಗ್ತಿತ್ತು. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ನಿಮಿಷವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವೇನು ಮಾಡ್ತೇವೆ, 1 ಕಿಲೋಮೀಟ್ರನ್ನು ಒಂದು ರೈಲು ಎಷ್ಟೇ ಕಿಲೋಮೀಟ್ರಲ್ಲಿ ಹೋದರೂ ಕೂಡ ಅದನ್ನ ಕನ್ವರ್ಟ್ ಏನು ಮಾಡ್ಕೋಬೇಕು? 1 ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. 1 ನಿಮಿಷಕ್ಕೆ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಹಾಗಾಗಿ 1 ನಿಮಿಷದಲ್ಲಿ ಪ್ರಯಾಣಿಸಿದ ದೂರ ಎಷ್ಟು? 15 ನಿಮಿಷದಲ್ಲಿ ಎಷ್ಟು ಪ್ರಯಾಣ ದೂರ ಮಾಡ್ತಾಯಿದ್ರೆ ನಮ್ಗೆ ಗೊತ್ತಾಗಬೇಕಾದ್ರೆ ನಮ್ಗೆ ಮೊದಲೇನು ಬೇಕು? 1 ನಿಮಿಷಕ್ಕೆ ಎಷ್ಟು ಪ್ರಯಾಣ ಮಾಡ್ತಾಯಿದೆ ಅಂತ ನಮಗಿಲ್ಲಿ ಗೊತ್ತಾಗಬೇಕಾಗ್ತದೆ. ರೈಟ್, ಹಾಗಾಗಿ 82.6 ಡಿವೈಡ್ ಬೈ 60 82.6 / 60 ಅಂತ ಮಾಡಿದಾಗ 60 ಅಂತಂದರೆ ಏನಿಲ್ಲಿ 60 ಸೆಕೆಂಡುಗಳು. ಅಂದರೆ 60 ಸೆಕೆಂಡುಗಳು ಅಂತಂದರೆ 1 ನಿಮಿಷ. 60 ಸೆಕೆಂಡುಗಳು ಅಂತಂದರೆ ಏನಿಲ್ಲಿ 1 ನಿಮಿಷ. ಹಾಗಾಗಿ 82.6 ಡಿವೈಡ್ ಬೈ 60 60 ಅಂತ ಬಂದಾಗ ಇದು ಕಿಲೋಮೀಟರ್ ಪರ್ ಮಿನಿಟ್. ರೈಟ್, ಪರ್ ಮಿನಿಟ್ ಅಂತ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಎಷ್ಟು ಬರ್ತದೆ? 82.6 ಡಿವೈಡ್ ಬೈ 60 × 15. ಯಾಕೆ 15 ಯಾಕೆ ತಗೋತೀವಿ? ಯಾಕಂತಂದರೆ 15 ನಿಮಿಷಗಳಲ್ಲಿ ಎಷ್ಟು ಕಿಲೋಮೀಟರ್ ಅದು ಪ್ರಯಾಣ ಮಾಡ್ತದೆ, ಎಷ್ಟು ಕಿಲೋಮೀಟರ್ವರೆಗೂ ಎಷ್ಟು ದೂರದವರೆಗೂ ಹೋಗ್ತದೆ ಅನ್ನೋದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ. ರೈಟ್, ಹಾಗಿದ್ದಾಗ 82.6 ಡಿವೈಡ್ ಬೈ 60 ಅಂತ ಬಂದಾಗ ಎಷ್ಟು ಬರ್ತದೆ? 1.377 1.377 ಏನು ಮಾಡ್ತದೆ ಅಂತಂದರೆ ಕಿಲೋಮೀಟರ್. 1 ನಿಮಿಷದಲ್ಲಿ ಎಷ್ಟು ಹೋಗ್ತದೆ? 1 ಕಿಲೋಮೀಟರ್ 377 ಮೀಟರ್ಗಳಷ್ಟು ಏನು ಮಾಡ್ತದೆ ಅಂದರೆ ಅದು 1.377 ಮೀಟರ್ಷ್ಟು ಏನು ಮಾಡ್ತದೆ ಅಂತಂದರೆ ಒಂದು ರೈಲು 1 ನಿಮಿಷದಲ್ಲಿ ಪ್ರಯಾಣಿಸುವಂಥ ದೂರ. ಹಾಗಿದ್ದಾಗ 1 ನಿಮಿಷದ ನಮಗೆ ಆಯಿತು 1.377 ಮೀಟರ್. ನಮಗಿಲ್ಲಿ ಒಂದು ನಿಮಿಷಕ್ಕೆ ಒಂದು ರೈಲ ದೂರ ಕ್ರಮಿಸಿದರೆ 15 ನಿಮಿಷಗಳಲ್ಲಿ ಎಷ್ಟು? 15 ನಿಮಿಷಗಳಲ್ಲಿ ಎಷ್ಟು ದೂರವನ್ನು ಕ್ರಮಿಸ್ತದೆ? ಹಾಗಿದ್ರೆ ಅದೇ ಎಷ್ಟಾಗ್ತದೆ? 20.65 1.377 × 15 ಮಾಡಿದಾಗ ಎಷ್ಟಾಗ್ತದೆ ನಮಗಿಲ್ಲಿ? 20.65 ನಮಗಿಲ್ಲಿ ಕ್ರಮಿಸುವಂಥ ದೂರ. ರೈಟ್, ಹಾಗಿದ್ದಾಗ ಇಂಟು 1000 ಯಾಕೆ ಮಾಡ್ಕೊಂಡ್ರಿ ಸರ್? ಯಾಕೆ 1000 ಮಾಡ್ಕೋತೀವಿ ಅಂತಂದರೆ 1 ಕಿಲೋಮೀಟರ್ ಎಷ್ಟು ಮೀಟರ್ ಇರ್ತದೆ? ಹಾಗಿದ್ರೆ 1 ಕಿಲೋಮೀಟರ್ ಎಷ್ಟು ಮೀಟರ್? 1 ಕಿಲೋಮೀಟರ್ಗೆ ಎಷ್ಟು ಮೀಟರ್ ಇರ್ತದೆ? ಅದು 1000 ಮೀಟರ್ಸ್ ಇರ್ತದೆ. ರೈಟ್, ಎಷ್ಟು? 1000 ಮೀಟರ್ಸ್ ಇರ್ತದೆ. ಹಾಗಾಗಿ 20,650 ಮೀಟರ್ಸ್ ಏನಾಗ್ತದೆ ಅಂತಂದರೆ ಇಲ್ಲಿ 20,650 ಮೀಟರ್ಸ್ ಚಲಿಸುವಂತಹ ದೂರ. ಏನು? ಒಂದು ರೈಲು 15 ನಿಮಿಷಗಳಲ್ಲಿ ಎಷ್ಟು ಸಾಗುತ್ತದೆ? 20,650 ಮೀಟರ್ಗಳಷ್ಟು ಅಂತಂದರೆ 20 ಕಿಲೋಮೀಟರ್ 650 ಮೀಟರ್ಗಳಷ್ಟು ಏನಾಗ್ತದೆ ಅದು ಚಲಿಸುತ್ತದೆ. 20 ಕಿಲೋಮೀಟರ್ ಅಷ್ಟು ಏನು ಮಾಡಿ 15 ನಿಮಿಷಗಳಲ್ಲಿ ಪ್ರಯಾಣಿಸುವಂತಹ ದೂರ. ರೈಟ್, ಹಾಗಾಗಿ ಈ ಒಂದು ಕೊಟ್ಟಂಥದ್ರಲ್ಲಿ ಏನು ಮಾಡ್ತಾರೆ? ದೂರವನ್ನು ಕಂಡುಹಿಡಬೇಕಾಗಿರ್ತದೆ. ಹಾಗಾಗಿ ನಾವು ಎಷ್ಟು ದೂರ ಅದನ್ನು ಮೀಟರ್ನಲ್ಲಿ ತೊಗೊಂಡಾಗ 20,650 ಮೀಟರ್ ಆಗ್ತದೆ. ಕಿಲೋಮೀಟರ್ನಲ್ಲಿ ತೊಗೊಂಡಾಗ 20 ಕಿಲೋಮೀಟರ್ 650 ಮೀಟರ್ ಅಷ್ಟು ಏನಾಗ್ತದೆ ಅಂದರೆ ದೂರವನ್ನು ಕ್ರಮಿಸುತ್ತದೆ. ಇದ್ರ ಜೊತೆಗೆ ಇನ್ನೊಂದು 2 ಎಕ್ಸಾಂಪಲ್ ಜೊತೆಗೆ ನಿಮ್ಗೆ ಬರ್ತಾ ಇದ್ದೀನಿ, ನೋಡೋಣ.
ಇಲ್ಲಿ ಮತ್ತೆರಡು ಎಕ್ಸಾಂಪಲ್ ಜೊತೆಗೆ ನಿಮಗೆ ಇಲ್ಲಿ ಬರ್ತಾ ಇದ್ದೀನಿ. ಎರಡು ಎಕ್ಸಾಂಪಲ್ ಭಾಳಷ್ಟು ಮೊದಲನೇದು ಈ ಎರಡನೇ ಎಕ್ಸಾಂಪಲ್ ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಹಾಗಾಗಿ ಇದು ಕೂಡ ರೈಲಿನ ಬಗ್ಗೆ ಇರುವಂಥ ಒಂದು ಎಕ್ಸಾಂಪಲ್ ಇರೋದರಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂತಂದರೆ ನೀವು PC PSIನಲ್ಲಿ ಅತಿ ಹೆಚ್ಚಾಗಿ ಈ ರೀತಿಯಾದಂಥ ಒಂದು ಕ್ವಶನ್ಗಳನ್ನು ನೋಡೋದಕ್ಕೆ ಸಿಗ್ತದೆ. ಅಥವಾ ಎಸ್ಪೆಷಲಿ KAS IAS ನಲ್ಲಿ ಕೂಡ ಏನು ಮಾಡ್ತಾರೆ ಅಂತಂದರೆ ಇದೇ ರೀತಿಯ ರೈಲಿನ ಮೇಲೆ ಭಾಳಷ್ಟು ಇಂಪಾರ್ಟೆಂಟಾಗಿ ಕ್ವಶನ್ಗಳು ಬಂದೇ ಬರ್ತವೆ. ಹಾಗಾಗಿ ಇನ್ನು ಇದ್ರ ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ RRB ಇರ್ಬೋದು, ಮತ್ತು RRB ರೈಲಿನ ಎಕ್ಸಾಂಪಲ್ ಕೂಡ ಏನು ಮಾಡ್ತಾರೆ ಅತಿ ಹೆಚ್ಚಾಗಿ ರೈಲಿನ ಕ್ವಶನ್ಗಳನ್ನ ಭಾಳ ಇಂಪಾರ್ಟೆಂಟ್ ಆಗಿ ಕೇಳ್ತಾರೆ. ಹಾಗಾಗಿ ರೈಲಿನ ಒಂದು ಕ್ವಶನ್ಗಳು ಭಾಳಷ್ಟು ಇಂಪಾರ್ಟೆಂಟ್ ಇರ್ತವೆ. ಇನ್ನು SSC JD ಇರ್ಬೋದು, ಈ ಅಗ್ನಿವೀರ ಇಲ್ಲಿ ಕೂಡ ಏನು ಮಾಡ್ತಾರೆ ಅಂದರೆ ರೈಲಿನ ಮೇಲೆ ಕ್ವಶನ್ ಕೇಳುವಂಥ ಕ್ವಶನ್ ಸ್ವಲ್ಪ ಕಡಿಮೆ ಇದ್ದರೂ ಕೂಡ ಬೇರೆ ರೀತಿಯಾದಂಥ ಕ್ವಶನ್ಗಳು ವ್ಯಕ್ತಿಯ ಮೇಲೆ ಇರ್ಬೋದು ಅಥವಾ ಒಂದು ವೆಹಿಕಲ್ ಮೇಲೆ ಇರ್ಬೋದು ಕೇಳುವಂಥ ಕ್ವಶನ್ಗಳು ಅತಿ ಹೆಚ್ಚಾಗಿ ಕಂಡು ಬರ್ತವೆ. ಹಾಗಾಗಿ ರೈಲಿನ ಬಗ್ಗೆ ಯಾರು ಈ PSI PC KAS ಅನ್ನು ಓದುವಂಥ ವಿದ್ಯಾರ್ಥಿಗಳು ರೈಲಿನ ಮೇಲೆ ಬರುವಂಥ ಕ್ವಶನ್ಗಳು ಭಾಳಷ್ಟು ಕೇಳಿದಂಥ ಎಕ್ಸಾಂಪಲ್ಗಳು ನಾವು ಇಲ್ಲಿ ನೋಡೋದಕ್ಕೆ ಸಿಗ್ತದೆ. ಹಾಗಾಗಿ ಒಂದು ಎಕ್ಸಾಂಪಲನ್ನು ರೈಲಿನ ಮೇಲೆ ತೆಗೆದುಕೊಂಡಿದ್ದೀನಿ. ಏನು ಎಕ್ಸಾಂಪಲ್ ಇದೆಯಪ್ಪ ಅಂದರೆ ಸಿಂಪಲ್ ಆಗಿರುವಂಥದ್ದು, ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ, ರೈಟ್, ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಅಂತಂದರೆ ನಿಮಗೊಂದು ಎಕ್ಸಾಂಪಲನ್ನು ಕೊಡ್ತೇನೆ, ಅದು ಯಾವ ರೀತಿ ಇರ್ತದೆ ಅಂತೇಳಿ. ವಿರುದ್ಧ ದಿಕ್ಕಿನಲ್ಲಿ ಏಕರೂಪದ ವೇಗದಲ್ಲಿ ಸಾಗುತ್ತವೆ. ಒಂದು ವೇಳೆ ಪ್ರತಿ ರೈಲಿನ ಉದ್ದ, ಎರಡು ರೈಲಿದಾವೆ ಅಪೋಸಿಟ್ ಆಗಿ ಎರಡು ರೈಲುಗಳು ಬರ್ತಾ ಇರ್ತವೆ. ಹಾಗಾಗಿ ಎರಡು ರೈಲಿನ ಉದ್ದ ಎಷ್ಟಿದೆಪ್ಪ ಅಂತಂದರೆ 320 ಮೀಟರ್. ಮೊದಲನೇ ರೈಲು ಮತ್ತು ಎರಡೂ ರೈಲಿನ ಒಂದು ಉದ್ದ, ಅದರ ಡಿಸ್ಟೆನ್ಸ್, ಅದರದ್ದು ವೇಗ ಎಷ್ಟಿದೆಪ್ಪ, ಅದರ ಮಿನಿಟ್ ಎಷ್ಟಿದೆಪ್ಪ, ಅದರ ಉದ್ದ ಎಷ್ಟಿದೆ ಅಂತಂದರೆ 320 ಮೀಟರ್ ಆಗಿದ್ದರೆ ಮತ್ತು ಅವು ಪರಸ್ಪರ ದಾಟಲು 18 ಸೆಕೆಂಡ್ಗಳನ್ನು ತೆಗೆದುಕೊಂಡರೆ ಪ್ರತಿ ರೈಲಿನ ವೇಗ ಎಷ್ಟು? ರೈಟ್, ಏನು 320 ಮೀಟರ್ನ ಒಂದು ರೈಲು ಮತ್ತು ಎರಡನೇ ರೈಲು ಕೂಡ 320 ಮೀಟರ್ನ ಒಂದು ರೈಲು. ಅಥವಾ ಎರಡು ರೈಲಿನ ಉದ್ದ, ಅದರ ಇಂಜಿನ್ ಹಿಡ್ಕೊಂಡು ಅದರ ಬೋಗಿಗಳನ್ನು ಹಿಡ್ಕೊಂಡು ಅದರ ಉದ್ದ ಎಷ್ಟಿರ್ತದಪ್ಪ ಒಂದು ರೈಲಿನ ಉದ್ದ ಎಷ್ಟಿರ್ತದೆ ಅಂತಂದರೆ 320 ಮೀಟರ್ ಇರ್ತದೆ. ಎರಡನೇ ರೈಲಿನ ಕೂಡ ಉದ್ದ ಕೂಡ ಎಷ್ಟಿದೆ ಅಷ್ಟೇ 320 ಮೀಟರ್ನ ಎರಡು ರೈಲುಗಳು ಪರಸ್ಪರವಾಗಿ ಅದನ್ನು ದಾಟೋದಕ್ಕೆ ಈ ರೀತಿಯಾಗಿ ಇದು ಒಂದು ಅಪೋಸಿಟ್ ಬರ್ತದೆ, ಇದು ಒಂದು ಅಪೋಸಿಟ್ ಬರ್ತದೆ. ಬರುವಂಥ ರೈಲು ಕ್ರಾಸ್ ಆಗೋದಕ್ಕೆ ಎರಡು ಕೂಡ ಒಂದು ಕ್ರಾಸ್ ಆಗಿದೆ, ಈ ಒಂದು ಪಾಯಿಂಟ್ನ ಹಿಡ್ಕೊಂಡು ಈ ಒಂದು ಪಾಯಿಂಟ್ವರೆಗೂ ಅವೆರಡು ಕೂಡ ಕಂಪ್ಲೀಟಾಗಿ ಏನು ಮಾಡ್ಬೇಕಂತಂದರೆ ಹೊರಗಡೆ ಹೋಗಬೇಕು. ರೈಟ್, ಹಾಗಾಗಿ ಕಂಪ್ಲೀಟ್ ಆಗಬೇಕಾದ್ರೆ ತೆಗೆದುಕೊಂಡ ಸಮಯ ಎಷ್ಟಿದೆ? ಅದು 18 ಸೆಕೆಂಡ್ಗಳು. ಹಾಗಾದರೆ ಪ್ರತಿ ರೈಲಿನ ವೇಗ ಎಷ್ಟು ಅಂತ ಕೇಳಿದ್ದಾರೆ. ಏನಿಲ್ಲಿ ಒಂದನ್ನು ದಾಟೋದಕ್ಕೆ 18 ಸೆಕೆಂಡ್ಗಳು ಬೇಕು. ಆದರೆ ಪ್ರತಿ ರೈಲು A ಮತ್ತು ಪ್ರತಿ ರೈಲು B ನ ವೇಗ ಎಷ್ಟು ಅಂತ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ಕೇಳಿದಂಥ ಕ್ವಶನ್ ಇರ್ತದೆ. ಸಿಂಪಲ್ ಆಗಿ ಇಲ್ಲಿ ಒಂದ್ಸಲ ನೋಡ್ಕೊಂಬಿಡಿ, ಇದನ್ನು ಸೂತ್ರಗಳನ್ನು ಒಂದ್ಸಲ ನೋಡ್ಕೊಂಬಿಡಿ. ಅದನ್ನ ಸ್ವಲ್ಪ ರಬ್ ಮಾಡ್ತೀನಿ. ಕೆಳಗಡೆ ಇರಲಿ ಬಿಡಿ, ಕೆಳಗಡೆ ಇದೆ. ಇಲ್ಲಿ ಸಿಂಪಲ್ ಆಗಿರುವಂಥದ್ದು, ಇದು ಒಂದು ರೈಲು, ಇದು 320 ಮೀಟರ್ನ ಒಂದು ರೈಲು. ಅದೇ ರೀತಿಯಾಗಿ ಇನ್ನೊಂದು ರೈಲು, ಇದು ಕೂಡ 320 ಮೀಟರ್ನ ಎರಡನೇ ರೈಲು. ಇವೆರಡು ಕೂಡ ಈ ರೀತಿಯಾಗಿ ಅಪೋಸಿಟ್ ಆಗಿ ಇದು ಈ ವೇಗ ಹೊರಟ್ರೆ ಇದು ಈ ಒಳಗಡೆ ಹೋಗ್ತಿರ್ತದೆ. ಈ ಒಂದು ರೈಲು ಎರಡು ಕೂಡ ಕಂಪ್ಲೀಷನ್ ಆಗೋದಕ್ಕೆ ರೈಲು 1 ರೈಲು 2 ಇದು ಈ ಕಡೆ ವೇ ಇರ್ತದೆ, ಇದು ಈ ಕಡೆ ವೇ ಇರ್ತದೆ. ಈ ಒಂದು ಪಾಯಿಂಟ್ ಇರ್ತದಲ್ಲ, ಈ ಒಂದು ಪಾಯಿಂಟ್ನಿಂದ ಈ ಒಂದು ಪಾಯಿಂಟ್ಗೆ ಕಂಪ್ಲೀಟಾಗಿ ಎರಡು ಪಾಸ್ ಆಗೋದಕ್ಕೆ ಎಷ್ಟು ಸೆಕೆಂಡ್ ಟೈಮ್ ತಗೋತದೆ? ಅದು 18 ಸೆಕೆಂಡ್ಗಳ ಟೈಮನ್ನು ತೆಗೆದುಕೊಂಡಾಗ ಈ ರೈಲು 1 ಮತ್ತು ರೈಲು 2ನೇ ಒಂದು ವೇಗ ಎಷ್ಟು ಅಂತ ಏನು ಮಾಡಿದ್ದಾರೆ ನಿಮ್ಗೆ ಇಲ್ಲಿ ಕೊಟ್ಟಂತಹ ಕ್ವಶನ್ ಇರ್ತದೆ. ಹಾಗಾಗಿ ಭಾಳಷ್ಟು ಇಂಪಾರ್ಟೆಂಟಾಗಿ ಏನು ಮಾಡ್ತಾರೆ ಅಂತಂದರೆ ಈ ರೀತಿಯಾದಂಥ ಕ್ವಶನ್ಗಳು ನಾವಿಲ್ಲಿ ನೋಡ್ತಾ ಹೋದಾಗ ಸಿಂಪಲ್ ಆಗಿರುವಂಥದ್ದು, ರೈಲು ಎಷ್ಟಿದಾವೆ? 2 ಇದಾವೆ. ಅದರ ಡಿಸ್ಟೆನ್ಸ್ ಎಷ್ಟಿದೆ? ಅದರದ ಉದ್ದ ಎಷ್ಟಿದೆ? ಹಾಗಿದ್ರೆ 320. ಅದರ ಪ್ರತಿಯೊಂದು ರೈಲಿನ ಉದ್ದ ಎಷ್ಟಿದೆ? 320. ಹಾಗಾಗಿ ಎರಡು ಕೂಡ ಕ್ರಾಸ್ ಆಗಬೇಕಲ್ಲ, ಎರಡು ಕೂಡ ಈ ರೀತಿಯಾಗಿ ಏನಾಗಬೇಕು? ಅದು ಕ್ರಾಸ್ ಆಗಬೇಕು. ಹಾಗಾಗಿ ಎರಡೂ ಡಿಸ್ಟೆನ್ಸನ್ನು ನಾವಿಲ್ಲಿ ಕನ್ವರ್ಟ್ ಮಾಡ್ಕೋಬೇಕಾಗ್ತದೆ. ಓಕೆ, ಇಲ್ಲಿ ಎರಡು ರೈಲಿನ ಉದ್ದ ಕಂಪ್ಲೀಟಾಗಿ ಕ್ರಾಸ್ ಆಗಬೇಕು. ಈ ಒಂದು ತುದಿಯಿಂದ ಹಿಡ್ಕೊಂಡು ಅಪ್ ಟು ಲಾಸ್ಟ್ವರೆಗೂ ಕ್ರಾಸ್ ಆಗೋದಕ್ಕೆ ಟೋಟಲ್ ಎರಡು ರೈಲುಗಳ ಉದ್ದವನ್ನು ಕೂಡ ಏನಾಗಬೇಕು? ಕಂಪ್ಲೀಟಾಗಿ ಕ್ರಾಸ್ ಆಗಬೇಕು. ಹಾಗಾಗಿ ಇಲ್ಲಿ ನೋಡಿ, ಇಷ್ಟು ಈ ಒಂದು ರೈಲು ಈ ಒಂದು ಸ್ಟೇಜ್ಗೆ ಬರಬೇಕಾದ್ರೆ, ಈ ಒಂದು ರೈಲು ಇದರ ಒಂದು ಸ್ಟೇಜ್ಗೆ ಬರಬೇಕಾದ್ರೆ ಇದರದ 320 ಮೀಟರ್ ಡಿಸ್ಟೆನ್ಸು, ಹಾಗೆ ಮತ್ತು ಈ ಒಂದು ಮೊದಲನೇ ಒಂದು ರೈಲಿನ 320 ಡಿಸ್ಟೆನ್ಸ್ ಎರಡೂ ಕೂಡ ಇಲ್ಲಿ ಪ್ಲಸ್ ಮಾಡ್ಕೋಬೇಕಾಗ್ತದೆ. ಎರಡೂ ಕೂಡ ಕ್ರಾಸ್ ಆಗಬೇಕು. ಹಾಗಾಗಿ 320 × 2 ಅಂದರೆ ಎರಡು ರೈಲುಗಳು, ಒಂದು ರೈಲಿನ ಉದ್ದ ಎಷ್ಟಿದೆ? 320. ಇನ್ನೊಂದು ರೈಲಿನ ಉದ್ದ ಕೂಡ 320 ಇರೋದ್ರಿಂದ ಟೋಟಲ್ ಆಗಿ ಎಷ್ಟಾಗ್ತದೆ? 640 ಮೀಟರ್ನ ಒಂದು ರೈಲು ಅಂದಂಗೆ ಆಗ್ತದೆ. 640 ಮೀಟರ್ನ ಒಂದು ರೈಲು ಒಂದು ಕಂಬವನ್ನು ದಾಟೋದಕ್ಕೆ ಅಂದಂಗೆ ಅರ್ಥ.
ರೈಟ್. ಸಿಂಪಲ್ ಆಗಿ ತಿಳ್ಕೊಬೇಕಾದ್ರೆ 640 ಮೀಟರ್ನ ಒಂದು ರೈಲು ಒಂದು ಕಂಬವನ್ನು ದಾಟೋದಕ್ಕೆ ತೆಗೆದುಕೊಂಡಂಥ ನಿಮಿಷ ಎಷ್ಟು ಸ್ಪೀಡಾಗಿ ಹೋಗ್ತದೆ ಅನ್ನೋದಕ್ಕೆ ಏನು ಮಾಡ್ತಾರೆ ಅಂದರೆ ಒಂದು ಎಕ್ಸಾಂಪಲ್ ಇಲ್ಲಿ, ರೈಟ್. ಹಾಗಾಗಿ 320 ಮೀಟರ್ನ ಒಂದು ರೈಲು ಮತ್ತೊಂದು 320 ಮೀಟರ್ನ ರೈಲನ್ನು ಕ್ರಾಸ್ ಮಾಡೋದಕ್ಕೆ ತೆಗೆದುಕೊಂಡಂಥ ಸಮಯ 18 ಸೆಕೆಂಡ್ ಆದರೆ ಅದರ ಪ್ರತಿ ಗಂಟೆಗೆ ಎಷ್ಟು ವೇಗದಲ್ಲಿ ಚಲಿಸುತ್ತೆ ಅಂತ ಕ್ವಶನ್ ಕೇಳಿದ್ದಾರೆ. ರೈಲಿನ ವೇಗ = x ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಮೀಟರ್ ಇಲ್ಲಿ ಕೊಟ್ಟಿರೋದ್ರಿಂದ ಪರ್ ಸೆಕೆಂಡ್ 18 ಸೆಕೆಂಡ್ಗಳಲ್ಲಿ ದಾಟ್ತದೆ. 640 ಮೀಟರ್ 18 ಸೆಕೆಂಡ್ಗಳಲ್ಲಿ ಕ್ರಾಸ್ ಆದರೆ ವಿರುದ್ಧ ರೈಲಿನಲ್ಲಿ ಚಲಿಸುವ ವೇಗದ ಸಾಪೇಕ್ಷ ವೇಗ, ಎರಡು ಪರಸ್ಪರವಾಗಿ ವಿರುದ್ಧವಾಗಿ ಚಲಿಸುವಂಥ ಒಂದು ರೈಲುಗಳ ಸಾಪೇಕ್ಷ ವೇಗ ಎಷ್ಟಿರ್ತದೆ? x + x = 2x. x + x = 2x. 2x × 18. ಎರಡು ರೈಲುಗಳ ವೇಗ 18 ಸೆಕೆಂಡ್ಗಳಲ್ಲಿ ಎರಡು ಕೂಡ ಕನ್ವರ್ಟ್ ಆದಾಗ ಎಷ್ಟಾಗ್ತದೆ? 640 ಮೀಟರ್ನ ಒಂದು ರೈಲು, ರೈಟ್. ಅದೇ 2 × 18 36x = 64, 640. 36x = 640. ಯಾಕಂತಂದರೆ ಎರಡು ರೈಲುಗಳಿದಾವೆ ಇಲ್ಲಿ. ಆ ಎರಡು ರೈಲುಗಳನ್ನು 18 ಸೆಕೆಂಡುಗಳು ಟೋಟಲ್ ಎಷ್ಟಿಗೆ 36x = 640 ಅಂದಾಗ ನಾವಿಲ್ಲಿ x = ಎಷ್ಟಾಗ್ತದೆ? 640 / 36 ಮೀಟರ್ ಪರ್ ಸೆಕೆಂಡ್. 640 / 36 ಮೀಟರ್ ಪರ್ ಸೆಕೆಂಡ್. ಇದನ್ನು ಏನು ಮಾಡ್ಬೇಕು? ನಾವಿಲ್ಲಿ ಗಂಟೆಗೆ ಕನ್ವರ್ಷನ್ ಮಾಡಬೇಕು. ಏನು? ಗಂಟೆಗೆ ಕನ್ವರ್ಟ್ ಮಾಡಬೇಕು. ಏನು ಹೇಳಿದ್ರೆ ಪ್ರತಿ ರೈಲಿನ ವೇಗ ಎಷ್ಟು? ನಾವು ವೇಗವನ್ನು ಯಾವಾಗ ಹೇಳ್ತೇವೆ? ಕಿಲೋಮೀಟರ್ ಪರ್ ಅವರ್ನಲ್ಲಿ ಮಾತ್ರ ಹೇಳ್ತೇವೆ. ಹಾಗಾಗಿ ಕಿಲೋಮೀಟರ್ ಪರ್ ಅವರ್ನಲ್ಲಿ ಹೇಳುವಾಗ ಏನು ಮಾಡ್ತೇವೆ ಅಂತಂದರೆ ಕಿಲೋಮೀಟರ್ ಪರ್ ಅವರ್ ಮೀಟರ್ ಪರ್ ಸೆಕೆಂಡನ್ನು ಕನ್ವರ್ಟ್ ಇಂಟು ಕಿಲೋಮೀಟರ್ ಪರ್ ಅವರ್ನ ಕನ್ವರ್ಟ್ ಮಾಡಬೇಕಾಗ್ತದೆ. ಏನು? x ಮೀಟರ್ ಪರ್ ಸೆಕೆಂಡ್ ಇದ್ದದನ್ನು ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಷನ್ ಮಾಡಬೇಕಾದಾಗ x ಎಷ್ಟಿದೆ ನಮಗಿಲ್ಲಿ? ಎಷ್ಟು ಬರ್ತದೆ? 640 / 36 ಇಂಟು x ಎಷ್ಟಿದೆ ನಮಗಿಲ್ಲಿ? 640 / 36 ಇಂಟು 18 / 5. ಏನು? ನಾವಿಲ್ಲಿ ಮೀಟರ್ ಪರ್ ಸೆಕೆಂಡ್ನಿಂದ ಕಿಲೋಮೀಟರ್ ಪರ್ ಅವರ್ಗೆ ಕನ್ವರ್ಷನ್ ಮಾಡ್ಕೋಬೇಕಾದಾಗ 18 / 5, 640 / 36 ಇಂಟು 18 / 5. ಹಾಗಾಗಿ 17.3 ಇದು 640 / 36 ಮಾಡಿದಾಗ ಎಷ್ಟು ಬರ್ತದೆ? 17.77 ಇಂಟು 18 / 5 ಮಾಡಿದಾಗ 3.66 ಬರ್ತದೆ, ರೈಟ್. ಇಲ್ಲ ಅಂತಂದ್ರೆ ನಾವು ಯಾವ ರೀತಿ ಕನ್ವರ್ಟ್ ಮಾಡ್ಕೋಬಹುದು? ಈ ಕ್ರಾಸ್ ಆಗಿ ಕೂಡ ಏನು ಮಾಡ್ಬೋದು? ನಾವಿಲ್ಲಿ ಕನ್ವರ್ಷನ್ನ ಕೂಡ ಮಾಡ್ಕೋಬಹುದು. 18 1s 18 2s, ರೈಟ್. ಈ ರೀತಿಯಾಗಿ ಕೂಡ ನಾವು ಇಲ್ಲಿ ಕನ್ವರ್ಟ್ ಮಾಡ್ಕೋಬಹುದು. ಬದಲಿಗೆ ನಾನು ಏನು ಮಾಡಿದ್ದೀನಿ ಅಂತಂದರೆ ಆ್ಯಸ್ ಇಟ್ ಈಸ್ ಮಾಡ್ಕೊಂಡಿದ್ದೀನಿ, ಇಲ್ಲಿ ಡಿವೈಡ್ ಬೈ ಮಾಡ್ಕೊಂಡಿದ್ದೀನಿ, ಅದಾದ ನಂತರದಲ್ಲಿ ಇಂಟು ಮಾಡ್ಕೊಂಡಿದ್ದೀನಿ, ರೈಟ್. 17.77 ಇಂಟು 3.6 ಬರ್ತದೆ. ಹಾಗಾಗಿ ಅದು ಟೋಟಲ್ ಆಗಿ 64 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಆ ಎರಡು ರೈಲುಗಳು ಏನು ಮಾಡ್ತದೆ ಅಂದರೆ ಪರಸ್ಪರ ವಿರುದ್ಧದ ದಿಕ್ಕಿನಲ್ಲಿ ಚಲಿಸುತ್ತಿವೆ. ಒಂದು ರೈಲಿನ ವೇಗ ಮತ್ತೊಂದು ರೈಲಿನ ವೇಗ ಎಷ್ಟಿರ್ತದೆ? ಎರಡು ರೈಲಿನ ವೇಗ ಎಷ್ಟಿರ್ತದೆ ಅಂತಂದರೆ 64 ಕಿಲೋಮೀಟರ್ ಪರ್ ಅವರ್. 64 ಕಿಲೋಮೀಟರ್ ಪರ್ ಅವರ್ನಲ್ಲಿ ಗಂಟೆಗೆ ಅದು ವೇಗ ಎಷ್ಟಿದೆ ಅಂತಂದರೆ 64 ವೇಗದಲ್ಲಿ ಏನು ಮಾಡ್ತದೆ? 64 ಕಿಲೋಮೀಟರ್ ಪರ್ ಅವರ್ನಲ್ಲಿ ಅದು ಎರಡು ರೈಲುಗಳು ಪರಸ್ಪರವಾಗಿ ಚಲಿಸಿರುತ್ತವೆ. ಹಾಗಾಗಿ ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟು. ಎರಡು ರೈಲುಗಳು ಪಾಸ್ ಆಗಬೇಕಾದಂತಂದರೆ ಅದರ ವೇಗ ಎಷ್ಟಿರಬೇಕು? 18 ಸೆಕೆಂಡ್ಗಳಲ್ಲಿ ಅದು ಎರಡು ರೈಲುಗಳು ಪಾಸ್ ಆಗಬೇಕಾದ್ರೆ ಅಂದರೆ 64 ಕಿಲೋಮೀಟರ್ ಪರ್ ಅವರ್ನಲ್ಲಿ ಅವು ಚಲಿಸಿರಬೇಕು. ಹಾಗಾಗಿ ಮಾತ್ರ ಏನಾಗ್ತದೆ ಅಂದರೆ 18 ಸೆಕೆಂಡ್ಗಳಲ್ಲಿ 320 ಮೀಟರ್ನ ಎರಡು ರೈಲುಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಒಂದನ್ನೊಂದು ದಾಟುತ್ತವೆ ಅಂತೇಳಿ ಅವರು ಹೇಳ್ತಾರೆ, ರೈಟ್. ಈ ಒಂದು ಎಕ್ಸಾಂಪಲ್ ನಮಗೆ ಇಲ್ಲಿ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆ ಎಕ್ಸಾಂಪಲನ್ನು ತೆಗೆದುಕೊಂಡು ಬಂದಿದ್ದೀನಿ, ರೈಟ್. ಓಕೆ, ಮೂರನೇ ಎಕ್ಸಾಂಪಲನ್ನು ಇಲ್ಲಿ ತೆಗೆದುಕೊಂಡಾಗ ಏನಿದೆ ಒಂದು ಮೂರನೇ ಎಕ್ಸಾಂಪಲ್ ಅಂತಂದರೆ ಅತಿ ಹೆಚ್ಚಾಗಿ SSC JD ಇರ್ಬೋದು ಮತ್ತು ಈ ಅಗ್ನಿವೀರಲ್ಲಿ ಬರುವಂಥ ಎಕ್ಸಾಂಪಲ್ಗಳು ಜಾಸ್ತಿಯಾಗಿ ಈ ರೀತಿಯಾದ ಎಕ್ಸಾಂಪಲ್ಗಳನ್ನ ಕೇಳ್ತಾ ಬರ್ತಾರೆ. ರೈಲಿನ ಒಂದು ಎಕ್ಸಾಂಪಲ್ಗಳನ್ನ ಸ್ವಲ್ಪ ಕಡಿಮೆ ಕೇಳ್ತಾರೆ, ಬಟ್ ಸ್ವಲ್ಪ ಕಡಿಮೆ ಯಾವಾಗಲೂ ಕೂಡ. ಹಾಗಾಗಿ ಈ ರೀತಿಯಾದ ಎಕ್ಸಾಂಪಲ್ಗಳನ್ನು ಕೂಡ ಏನು ಮಾಡ್ತಾ ಇದ್ದೀನಿ ನಿಮಗೆ ಇಲ್ಲಿ ತೆಗೆದುಕೊಂಡು ಬರ್ತಾ ಇದ್ದೀನಿ. ಏನಿದೆ ಒಂದು ಎಕ್ಸಾಂಪಲ್ ಅಪ್ಪ ಅಂದರೆ, ಒಬ್ಬ ವ್ಯಕ್ತಿಯು ಒಂದು ದಿನದಲ್ಲಿ 240 ಕಿಲೋಮೀಟರನ್ನು 6 ಗಂಟೆಯಲ್ಲಿ ಪೂರ್ಣಗೊಳಿಸುತ್ತಾನೆ. ಒಬ್ಬ ವ್ಯಕ್ತಿ ಒಂದು ದಿನದಲ್ಲಿ 240 ಕಿಲೋಮೀಟರನ್ನು 6 ಗಂಟೆಯಲ್ಲಿ ಪೂರ್ಣಗೊಳಿಸುತ್ತಾನೆ ಮತ್ತು ಎರಡನೇ ದಿನ 360 ಕಿಲೋಮೀಟರನ್ನು 8 ಗಂಟೆಗಳಲ್ಲಿ ಪೂರೈಸುತ್ತಾನೆ ಮತ್ತು ಮೂರನೇ ದಿನ 450 ಕಿಲೋಮೀಟರನ್ನು 6 ಗಂಟೆಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅಂದರೆ ಒಬ್ಬ ವ್ಯಕ್ತಿ 3 ದಿನದಲ್ಲಿ ಎಷ್ಟು ಅಂತಂದರೆ ಮೊದಲನೇ ದಿನ
240, ಎರಡನೇ ದಿನ 360, ಮೂರನೇ ದಿನ 450 ಕಿಲೋಮೀಟರ್ಗಳನ್ನು ಅವನು ಎಷ್ಟು ಗಂಟೆಗಳಲ್ಲಿ? ಮೊದಲನೇ ದಿನ 6 ಗಂಟೆಗಳಲ್ಲಿ, ಎರಡನೇ ದಿನ 8 ಗಂಟೆಗಳಲ್ಲಿ, ಮೂರನೇ ದಿನ 6 ಗಂಟೆಗಳಲ್ಲಿ ಏನು ಮಾಡ್ತಾನೆ ಅಂದರೆ ಕ್ರಮವಾಗಿ ಏನು ಮಾಡ್ತಾನೆ? ದೂರವನ್ನು ಕ್ರಮಿಸುತ್ತಾನೆ. ಹಾಗಾದರೆ 3 ದಿನಗಳಲ್ಲಿ ಅವನು ಗಂಟೆಗೆ ಕ್ರಮಿಸಿದ ಸರಾಸರಿ ದೂರವನ್ನು ಕಂಡುಹಿಡಿಯಿರಿ. ಇಲ್ಲಿ ಸರಾಸರಿ ದೂರವನ್ನು ಏನು ಮಾಡಿದ್ದಾರೆ ಅಂತ ಅವರೇ ಕಂಡುಹಿಡಿದ್ದಾರೆ. ಅಂದರೆ ಸರಾಸರಿ ಅಂತಂದರೆ ಏನು? 100% ಅಂದಂಗೆ ಅರ್ಥ. ಸರಾಸರಿನ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾದ್ರೆ ಆ ರೀತಿ ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ, ರೈಟ್. ಹಾಗಿದ್ರೆ 3 ದಿನಗಳಲ್ಲಿ ಗಂಟೆಗೆ ಕ್ರಮಿಸಿದ ಸರಾಸರಿ ದೂರ, ರೈಟ್. ಸರಾಸರಿ ದೂರ ಎಷ್ಟು ಅಂತ ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಾಗ ಒಟ್ಟು ದೂರ ಡಿವೈಡ್ ಬೈ ಸಮಯ, ಒಟ್ಟು ಸಮಯ, ಡಿಸ್ಟೆನ್ಸನ್ನು ಒಟ್ಟು ದೂರ ಡಿವೈಡ್ ಬೈ ಒಟ್ಟು ಸಮಯ ಅನ್ನೋದನ್ನ ನಾವಿಲ್ಲಿ ನೋಡಿದಾಗ ಎಷ್ಟು? 3 ದಿನಗಳಲ್ಲಿ ನಾವು ಕ್ರಮಿಸಿದ ದೂರ ಎಷ್ಟಿದೆ ಹಾಗಿದ್ರೆ? 240 ಮೊದಲನೇ ದಿನ, 360 ಎರಡನೇ ದಿನ, ಮೂರನೇ ದಿನ ಎಷ್ಟಿದೆ ಅಂತಂದರೆ ಅದು 450. ಟೋಟಲ್ ಎಷ್ಟಾಗ್ತದೆ ಹಾಗಿದ್ರೆ? 1050 ಕಿಲೋಮೀಟರ್ಸ್ ಏನು ಮಾಡ್ತಾ ಅಂದರೆ 3 ದಿನಗಳಲ್ಲಿ ಅವನು ಕ್ರಮಿಸಿದಂಥ ದೂರ ಎಷ್ಟು? 1050 ಕಿಲೋಮೀಟರ್ಗಳನ್ನು ಏನು ಮಾಡ್ತಾನೆ ಅಂದರೆ ಕ್ರಮಿಸಿರುತ್ತಾನೆ. ಕಿಲೋಮೀಟರ್ ಅವನು ಕ್ರಮಿಸಿದಂಥ ದೂರ 1050 3 ದಿನಗಳಲ್ಲಿ, ರೈಟ್. ಹಾಗಾದರೆ ಮೊದಲನೇ ದಿನ 6 ಗಂಟೆ ತೆಗೆದುಕೊಂಡ್ರೆ, ಎರಡನೇ ದಿನ 8 ಗಂಟೆ ತೆಗೆದುಕೊಳ್ತಾನೆ, ಮತ್ತು ಮೂರನೇ ದಿನ ಕೂಡ ಏನು ಮಾಡ್ತಾನೆ ಅಂದರೆ ಅವನು ತೆಗೆದುಕೊಳ್ಳುವಂಥ ಸಮಯ ಎಷ್ಟು? 6 ಗಂಟೆಗಳು. ಹಾಗಾಗಿ 6 + 8 + 6 ಅಂದಾಗ ಎಷ್ಟು ಬರ್ತದೆ? 20, ರೈಟ್. 20 1050 ಕಿಲೋಮೀಟರ್ 20 ಗಂಟೆಗಳಲ್ಲಿ, ಅವರ್ಸ್, 20 ಅವರ್ಸ್ 20 ಗಂಟೆಗಳಲ್ಲಿ ಅವನು ಕ್ರಮಿಸಿದಂಥ ದೂರ ಎಷ್ಟಾಗುತ್ತೆ ಅಂತಂದರೆ 1050. ಹಾಗಾದರೆ ಪ್ರತಿ ಏನಾಯ್ತಂದರೆ ಇಲ್ಲಿ ಪ್ರತಿ ದಿನಕ್ಕೆ ಎಷ್ಟು ಗಂಟೆಗೆ ಕ್ರಮಿಸುತ್ತಾನೆ ಅಂತಂದರೆ ಅದು 52 ಕಿಲೋಮೀಟರ್ ಪರ್ ಅವರ್. ಒಂದು ಗಂಟೆಗೆ 52 ಕಿಲೋಮೀಟರ್ 52.5 ಕಿಲೋಮೀಟರ್ ಅಷ್ಟು ಏನು ಮಾಡ್ತಾನೆ ಅಂದರೆ ಪ್ರತಿದಿನಕ್ಕೆ ಎಷ್ಟು ಅಥವಾ ಪ್ರತಿ ಗಂಟೆಗೆ ಏನು ಮಾಡ್ತಾನೆ ಅಂದರೆ ಅವನು ಕ್ರಮಿಸಿದ ದೂರ ಎಷ್ಟಾಗ್ತದೆ ಹಾಗಿದ್ರೆ? 52.5 52 ಕಿಲೋಮೀಟರ್ 500 ಮೀಟರ್ ಅಂತ ಏನು ಮಾಡ್ತೇವೆ ಅಂದರೆ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗಿದ್ದಾಗ ಏನಂದರೆ ಸರಾಸರಿ ಯಾವಾಗಲೂ ಕಡೆ ಏನು ಮಾಡ್ತೇವೆ ಅಂತಂದರೆ ಕ್ರಮಿಸಿದಂಥ ದೂರ ಎಲ್ಲವನ್ನೂ ಕ್ರಮಿಸಿದ ದೂರವನ್ನು ಪ್ಲಸ್ ಮಾಡ್ಕೋತೀವಿ, ಎಡಿಷನ್ ಮಾಡ್ಕೋತೀವಿ, ಮತ್ತು ತೆಗೆದುಕೊಂಡ ಸಮಯನ ಏನು ಮಾಡ್ತೀವಿ ನಾವಿಲ್ಲಿ ಎಡಿಷನ್ ಮಾಡ್ತೀವಿ. ಕ್ರಮಿಸಿದ ದೂರ ಎಷ್ಟಾಗ್ತದೆ ಟೋಟಲ್ ಮಾಡಿದಾಗ 1050, 20 ಗಂಟೆಗಳಲ್ಲಿ 1050 ಕಿಲೋಮೀಟರನ್ನು ಅವ್ರು ಏನು ಮಾಡಿ ಕ್ರಮಿಸಿದರೆ ಒಂದು ಗಂಟೆಯಲ್ಲಿ ಅವನು ಎಷ್ಟು ಕಿಲೋಮೀಟರ್ ಕ್ರಮಿಸುವಂಥ ಶಕ್ತಿನ ಹೊಂದಿರ್ತಾನೆ ಆಗಿದ್ದರೆ 52.5 ಕಿಲೋಮೀಟರ್ ಅಷ್ಟು ಅವನು ಕ್ರಮಿಸಿದಂಥ ಒಂದು ಗಂಟೆ ಕ್ರಮಿಸುವಂಥ ದೂರ ಇಲ್ಲಿ ನಾವು ಸರಾಸರಿಯಾಗಿ ನಾವಿಲ್ಲಿ ನೋಡ್ಕೋತೀವಿ. ಹಾಗಾಗಿ ಈ ರೀತಿಯಂಥ ಎಕ್ಸಾಂಪಲ್ ಕೂಡ ಭಾಳಷ್ಟು ಇಂಪಾರ್ಟೆಂಟಾಗಿ ನಾವಿಲ್ಲಿ ಈ SSC JDಯಲ್ಲಿ ಇರ್ಬೋದು ಅಥವಾ ಯಾವುದು ಅಗ್ನಿವೀರ ಅಂತ ಎಕ್ಸಾಮ್ಗಳಲ್ಲಿ ಕೂಡ ಏನು ಮಾಡ್ತಾರೆ ಅತಿ ಹೆಚ್ಚಾಗಿ ಇವನ್ನ ಈ ರೀತಿಯಾದ ಕ್ವಶನ್ಗಳನ್ನ ನಾವಿಲ್ಲಿ ನೋಡ್ತಾ ಬರ್ತೀವಿ. ಹಾಗೆ ಈ ರೀತಿಯಾದ ಕ್ವಶನ್ ರೈಲಿನ ಮೇಲೆ ಅತಿ ಹೆಚ್ಚಾಗಿ PSI PC ಇರ್ಬೋದು, SDA FDA ಇರ್ಬೋದು, ರೈಟ್, ಮತ್ತು UPSCಯಲ್ಲಿ ಕೂಡ ಏನು ಮಾಡ್ತಾರೆ ಅತಿ ಹೆಚ್ಚಾಗಿ ಈ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಬರ್ತಾರೆ. ರೈಲಿನ ಮೇಲೆ ಅತಿ ಹೆಚ್ಚಾಗಿ ಕ್ವಶನ್ ಬರೋದು ಈ ಕಡೆಗೆ. ಮತ್ತು RRB ಎಕ್ಸಾಮ್ನಲ್ಲೂ ಕೂಡ ರೈಲಿನ ಎಕ್ಸಾಮ್ಗಳು ಇರ್ತಾವೆ ಗೊತ್ತಾ, RRB ಅದು D ಸೆಕ್ಷನ್ ಇರ್ಬೋದು, B ಇರ್ಬೋದು, C ಇರ್ಬೋದು, ಯಾವುದೇ ಸೆಕ್ಷನಲ್ಲಿ ಎಕ್ಸಾಂಪಲ್ ಕೂಡ ಏನು ಮಾಡ್ತಾನೆ ರೈಲಿನ ಮೇಲೆ ಅತಿ ಹೆಚ್ಚಾಗಿ ಕ್ವಶನ್ಗಳನ್ನು ಏನು ಮಾಡ್ತಾನೆ RRBಯಲ್ಲಿ ಕೂಡ ಏನು ಮಾಡ್ತಾನೆ ಕೇಳ್ತಾ ಹೋಗ್ತಾನೆ, ರೈಟ್. ಓಕೆ, ಕೊನೆಯ ಎಕ್ಸಾಂಪಲ್ ಜೊತೆ ಬರ್ತಾ ಇದ್ದೀನಿ. ಇದು ಕೂಡ ರೈಲಿನ ಮೇಲೆ ಬರುವಂಥ ಒಂದು ಎಕ್ಸಾಂಪಲ್ ಇದೆ. ಇದೇ ಬಿಡಿಸಿದಂಥ ಎಕ್ಸಾಂಪಲ್ಗಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥದ್ದು. ಅದೇ ರೀತಿಯಂಥ ಎಕ್ಸಾಂಪಲ್ಲು ಬಟ್ ಸ್ವಲ್ಪ ಡಿಫ್ರೆಂಟ್ ಆಗಿರುವಂಥ ಎಕ್ಸಾಂಪಲ್ಲು ಏನಿದೆಯಪ್ಪ ಅಂತಂದರೆ 384 ಮೀಟರ್ ಉದ್ದದ ಒಂದು ರೈಲು, 384 ಮೀಟರ್ ಉದ್ದದ ಒಂದು ರೈಲು ಒಂದು ವಿದ್ಯುತ್ ಕಂಬವನ್ನು 12 ಸೆಕೆಂಡುಗಳಲ್ಲಿ ದಾಟುತ್ತದೆ. ಒಂದು ವಿದ್ಯುತ್ ಕಂಬವನ್ನು 12 ಸೆಕೆಂಡ್ಗಳಲ್ಲಿ ದಾಟುತ್ತದೆ ಮತ್ತು ವಿರುದ್ಧ ದಿಕ್ಕಿನಲ್ಲಿ ಚಲಿಸುತ್ತಿರುವ ಅದೇ ಒಂದು ಉದ್ದದ ಮತ್ತೊಂದು ರೈಲನ್ನು 12 ಸೆಕೆಂಡುಗಳಲ್ಲಿ ದಾಟುತ್ತದೆ. ಹಾಗಾದರೆ ಎರಡನೇ ರೈಲಿನ ವೇಗ ಎಷ್ಟು ಅಂತ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕೇಳಿದ್ದಾರೆ. ಏನಂತ ಸಿಂಪಲ್ ಅಂತಂದರೆ 384 ಮೀಟರ್ ಅದನ್ನು ಮೊದಲನೇ ರೈಲು ಒಂದು ವಿದ್ಯುತ್ ಕಂಬವನ್ನು ದಾಟೋದಕ್ಕೆ 12 ಸೆಕೆಂಡ್ಗಳನ್ನು ತೆಗೆದುಕೊಳ್ತದೆ. ಅದೇ ರೈಲು ಅದೇ ಉದ್ದದ ಮತ್ತೊಂದು ರೈಲನ್ನು ವಿರುದ್ಧ ದಿಕ್ಕಿನಲ್ಲಿ ಚಲಿಸುವಂಥ ಅದೇ ಉದ್ದದ ರೈಲನ್ನು ದಾಟೋದಕ್ಕೆ 12 ಸೆಕೆಂಡ್ಗಳನ್ನು ತೆಗೆದುಕೊಳ್ತದೆ. ಹಾಗಾದರೆ ಎರಡನೇ ರೈಲಿನ ವೇಗ ಎಷ್ಟು ಅಂತ ಏನು ಮಾಡಿದ್ದಾರೆ ಅಂತಂದರೆ ಇಲ್ಲಿ ಕೇಳಿದ್ದಾರೆ, ರೈಟ್. ಸಿಂಪಲ್ ಆಗಿರೋಂಥ ಕ್ವಶನನ್ನು ನಿಮಗೆ ಇಲ್ಲಿ ತೆಗೆದುಕೊಂಡು ಬಂದಿದ್ದೀನಿ. ಹಾಗಾಗಿ ಎರಡನೇ ಇಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗಿರೋದೇನು, ಎರಡನೇ ರೈಲಿನ ವೇಗ ಅಂದರೆ ಅಪೋಸಿಟ್ನಲ್ಲಿ ಬರುವಂಥ ಎರಡನೇ ರೈಲಿನ ವೇಗವನ್ನು ಏನು ಮಾಡಬೇಕು ನಾವಿಲ್ಲಿ ಮೊದಲು ಕಂಡುಹಿಡ್ಕೋಬೇಕು. ಅದಕ್ಕಿಂತ ಮೊದಲು ಏನು ಮಾಡಬೇಕಂದ್ರೆ ಮೊದಲನೇ ರೈಲಿನ ವೇಗವನ್ನು ಕಂಡುಹಿಡ್ಕೋಬೇಕಾಗ್ತದೆ, ರೈಟ್. ಮೊದಲನೇ ರೈಲಿನ ವೇಗ ಎಷ್ಟಿರ್ತದೆ ಅಂತಂದರೆ ಮೊದಲ ರೈಲಿನ ವೇಗ 384 ಮೀಟರ್ ಇದೆ ಡಿವೈಡ್ ಬೈ ಸ್ಪೀಡ್ ಅದರದ ಟೈಮ್
12 ಸೆಕೆಂಡ್ಗಳಲ್ಲಿ 12 ಸೆಕೆಂಡ್ ತೆಗೆದುಕೊಂಡಾಗ 32 ಮೀಟರ್ ಪರ್ ಸೆಕೆಂಡ್ ಅನ್ನು ಏನು ಮಾಡ್ತದೆ, ಅದರ ವೇಗ ಇರ್ತದೆ. 32 ಮೀಟರ್ ಪರ್ ಸೆಕೆಂಡ್ಗಳಲ್ಲಿ 1 ಸೆಕೆಂಡ್ಗೆ 32 ಮೀಟರನ್ನು ಏನು ಮಾಡ್ತದೆ, ಅದು ಚಲಿಸ್ತದೆ. ಹಾಗಾದರೆ ಎರಡನೇ ರೈಲಿನ ಒಟ್ಟು ಉದ್ದ, ರೈಟ್, ಎರಡು ರೈಲುಗಳ ಒಟ್ಟು ಉದ್ದ ಎಷ್ಟಾಗ್ತದೆ? 384 ಪ್ಲಸ್ 384 ಎಷ್ಟಾಗ್ತದೆ? 384 ಇಂಟು 2 768 ಮೀಟರ್. ಎರಡು ರೈಲಿನ ಉದ್ದ ಎಷ್ಟಾಗ್ತದೆ? 764 ಮೀಟರ್ ಆಗ್ತದೆ. ಹಾಗಾಗಿ 764 ಮೀಟರ್ ಅಂದರೆ ಎರಡು ರೈಲಿನ ಉದ್ದ ಇದು, ಮೊದಲನೇ ರೈಲು ಮತ್ತು ಎರಡನೇ ರೈಲಿನ ಉದ್ದ. ಹಾಗಾಗಿ ವಿರುದ್ಧ ದಿಕ್ಕಿನಲ್ಲಿ ಚಲಿಸುವ ರೈಲಿನ ಸಾಪೇಕ್ಷ ವೇಗ, ಅದರ ಸಾಪೇಕ್ಷ ವೇಗ ನಮ್ಗೆ ಗೊತ್ತಿಲ್ಲ, ಎರಡನೇ ರೈಲಿನ ವೇಗ ಎಷ್ಟಿದೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ಸಾಪೇಕ್ಷ ವೇಗ 32 ಪ್ಲಸ್ ಎಕ್ಸ್ ಅಂದರೆ ಇಲ್ಲಿ ಮೊದಲನೇ ರೈಲಿನ ವೇಗ ಎಷ್ಟಿದೆ? 32 ಮೀಟರ್ ಪರ್ ಸೆಕೆಂಡ್ ಇದೆ. ಅದನ್ನೇ 32 ಮೀಟರ್ನ ತೆಗೆದುಕೊಂಡಿದ್ದೀನಿ, ಪ್ಲಸ್ ಎಕ್ಸ್ ಮೀಟರ್ ಪರ್ ಸೆಕೆಂಡ್ ಅಂತೇಳಿ, ರೈಟ್. 32 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 768 ಡಿವೈಡ್ ಬೈ 12. 768 ಡಿವೈಡ್ ಬೈ 12 ಅಂತಂದರೆ ಒಟ್ಟು ರೈಲಿನ ಉದ್ದ. ಒಟ್ಟು ರೈಲಿನ ಉದ್ದ ಅಂತಂದರೆ ಮೊದಲನೇ ರೈಲು ಮತ್ತು ಎರಡನೇ ರೈಲು, ಎರಡೂ ರೈಲಿನ ಉದ್ದ ಎಷ್ಟಿದೆ? 768. ಹಾಗಾದರೆ ಆ ಎರಡೂ ರೈಲು ಪರಸ್ಪರವಾಗಿ ಪಾಸ್ ಆಗೋದಕ್ಕೆ ತೆಗೆದುಕೊಂಡ ಸಮಯ ಎಷ್ಟು? 12 ಸೆಕೆಂಡುಗಳು. ಹಾಗಾಗಿ ಎರಡು ಪಾಸ್ ಆಗೋದಕ್ಕೆ ಎಷ್ಟು ಬೇಕಾಗ್ತದೆ? ಹಾಗಿದ್ರೆ 64 64 ಸೆಕೆಂಡ್ಗಳು, 64 ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಸೆಕೆಂಡ್, ರೈಟ್. ಹಾಗಿದ್ರೆ ಎರಡನೇ ರೈಲಿನ ಉದ್ದ ಎಷ್ಟಾಗ್ತದೆ? ಎಕ್ಸ್ ಕನ್ವರ್ಷನ್ ಮಾಡ್ಕೊಂಡಾಗ ಈ ಕಡೆಗೆ ತೆಗೆದುಕೊಂಡಾಗ 32ನ ಈ ಕಡೆ ತೆಗೆದುಕೊಂಡಾಗ ಎಷ್ಟಾಗ್ತದೆ? 64 ಮೈನಸ್ 32, 64 ಮೈನಸ್ 32 ಅಂದರೆ ಮೊದಲನೇ ರೈಲಿನ ವೇಗ ಎಷ್ಟಿದೆ? 32. ಎರಡನೇ ರೈಲಿನ ವೇಗ ಕೂಡ ಎಷ್ಟಾಗ್ತದೆ ಹಾಗಿದ್ರೆ? 32 ಮೀಟರ್ ಪರ್ ಸೆಕೆಂಡ್, 32 ಮೀಟರ್ ಪರ್ ಸೆಕೆಂಡ್. ಎರಡನೇ ರೈಲಿನ ವೇಗ ಕೂಡ ಎಷ್ಟಾಗ್ತದೆ? 32 ಮೀಟರ್ ಪರ್ ಸೆಕೆಂಡ್ ಆಗ್ತದೆ ಅಂತ ನೋಡ್ತಾ ಹೋದಾಗ ಈ ರೀತಿ ಅಂತ ನಮಗೆ ಇಲ್ಲಿ 32 ಸೆಕೆಂಡ್ಗಳನ್ನು ತೆಗೆದುಕೊಳ್ತದೆ. 1 ಮೀಟರ್ 32 ಮೀಟರ್ ಪರ್ ಸೆಕೆಂಡ್ಗಳನ್ನ ಏನು ಮಾಡ್ತದೆ? ಎರಡನೇ ರೈಲು ಅದರ ವೇಗ ಕೂಡ ಎಷ್ಟಾಗ್ತದೆ? 32 ಮೀಟರ್ ಪರ್ ಸೆಕೆಂಡ್. ಹಾಗಾಗಿ ಎರಡನೇ ರೈಲಿನ ವೇಗ ಕೂಡ ಅಷ್ಟೇ ಆಗಿರ್ತದೆ. ಸೇಮ್ ಎರಡು ಕೂಡ ಅದೇ ರೀತಿ ಅದೇ ವೇಗದಲ್ಲಿ ಚಲಿಸಿರ್ತವೆ. ಅದೇ ಡಿಸ್ಟೆನ್ಸನ್ನು ಕವರ್ ಮಾಡೋದ್ರಿಂದ ಎರಡು ಕೂಡ ಏನು ಮಾಡ್ತವೆ? ಅದೇ ಒಂದು ವೇಗವನ್ನು ಕ್ರಮಿಸುತ್ತವೆ ಅಂತ ನಾವಿಲ್ಲಿ ನೋಡ್ಕೊತಾ ಹೋಗ್ತೇವೆ, ರೈಟ್. ಈ ಒಂದು ಟಾಪಿಕ್ ನಿಮಗೆ ಇಷ್ಟೇ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಅದೇ ರೀತಿಯಾಗಿ ಇದೇ ರೀತಿಯ ಅಂತ ಬೇರೆ ಬೇರೆ ಒಂದು ಟಾಪಿಕ್ಗಳ ಜೊತೆಗೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವತ್ತಿನ ಒಂದು ಸೆಷನನ್ನು ನೀವು ಅಲ್ಲಿಗೆ ಕ್ಲೋಸ್ ಮಾಡೋಣ. ಧನ್ಯವಾದಗಳು. ಥ್ಯಾಂಕ್ ಯು.